ಹೇಗಿರುತ್ತೆ ಒಬ್ಬ ಇಂಡಿಯಾದ ವ್ಯಕ್ತಿ ದ್ವೇಷನ ತೀರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಹೋಗಿ 60,000 ಕೋಟಿ ದುಡ್ಡನ್ನ ಸುಟ್ಟಾಕಿದ್ರೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಅದ್ಭುತವಾಗಿರುವಂತ ಮೂವಿ. ಏನಕ್ಕೆ ಅವನು ಅಷ್ಟೊಂದು ದುಡ್ಡನ್ನ ಸುಟ್ಟಾಕ್ತಾ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ದುರಂಧರ್ ದ ರಿವೆಂಜ್ ಅಂತ. ನಾವೀಗಾಗಲೇ ನೋಡಿದ್ವಿ, ಪಾಕಿಸ್ತಾನದವರು ಇಂಡಿಯಾದ ಮೇಲೆ ಆಗಾಗ ಅಟ್ಯಾಕ್ ಮಾಡ್ತಿರೋದನ್ನ ನೋಡಿ ತಡ್ಕೊಳ್ಳೋದಕ್ಕಾಗದೆ ಇಂಡಿಯಾದ ಇಂಟೆಲಿಜೆನ್ಸ್ ಆಫೀಸರ್ ಆಗಿದ್ದಂತ ಅಜಯ್ ಸನ್ಯಾಲ್ ಆ ಪಾಕಿಸ್ತಾನದಲ್ಲಿರುವಂತ ಆತಂಕವಾದಿಗಳನ್ನ ಸರ್ವನಾಶ ಮಾಡಬೇಕು ಅಂತ ದುರಂಧರ್ ಅನ್ನೋ ಒಂದು ಮಿಷನ್ ನ ರೆಡಿ ಮಾಡಿದ್ರು. ನಂತರ ಈ ಮಿಷನ್ಗೋಸ್ಕರ ಜಸ್ಕಿರತ್ ಸಿಂಗ್ ರಂಗಿ ಅನ್ನೋ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡಿ ಸೀಕ್ರೆಟ್ ಆಗಿ ಪಾಕಿಸ್ತಾನಕ್ಕೆ ಒಬ್ಬ ಸ್ಪೈ ಆಗಿ ಕಳಿಸ್ಕೊಟ್ರು. ಸ್ಪೈ ಅಂತಂದ್ರೆ ಪಾಕಿಸ್ತಾನದವನ ರೀತಿ ಪಾಕಿಸ್ತಾನದಲ್ಲಿ ಇದ್ದು ಆದ್ರೆ ಅಲ್ಲಿನ ಇನ್ಫಾರ್ಮೇಶನ್ ಎಲ್ಲ ಇಂಡಿಯಾಗೆ ಕಳಿಸೋನು ಅಂತ. ಜಸ್ಕಿರತ್ ಕೂಡ ಪಾಕಿಸ್ತಾನದ ಲ್ಯಾರಿ ಟೌನ್ ಗೆ ಬಂದು ತಲುಪ್ತಾನೆ. ಯಾಕೆ ಅಂತಂದ್ರೆ ಈ ಟೌನ್ ಪಾಕಿಸ್ತಾನಕ್ಕೆ ತುಂಬಾನೇ ಮುಖ್ಯ. ಈ ಟೌನ್ ನಲ್ಲಿ ಜಸ್ಕಿರತ್ಗೆ ಅಲಾಮ್ ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಈ ಅಲಾಮ್ ಕೂಡ ಜಸ್ಕಿರತ್ ನ ರೀತಿನೇ ಒಬ್ಬ ಇಂಡಿಯನ್ ಸ್ಪೈ. ನಂತರ ಜಸ್ಕಿರತ್ ಇವನ ಹೆಸರನ್ನ ಹಮ್ಜಾ ಅಂತ ಚೇಂಜ್ ಮಾಡ್ಕೊಂಡು ಒಬ್ಬ ಪಾಕಿಸ್ತಾನದವನ ರೀತಿನೇ ಇಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ನಂತರ ತುಂಬಾ ಕಷ್ಟಪಟ್ಟು ಇಡೀ ಲ್ಯಾರಿ ಟೌನ್ ಅನ್ನ ಆಳ್ತಿದ್ದಂತ ರೆಹಮಾನ್ ಡಕೇತ್ ಅನ್ನು ಗ್ಯಾಂಗ್ಸ್ಟರ್ ನ ಗ್ಯಾಂಗ್ ನು ಕೂಡ ಎಂಟರ್ ಆದ. ಈ ಗ್ಯಾಂಗ್ ನಲ್ಲಿ ರೆಹಮಾನ್ ಡಕೇತ್ ನ ರೈಟ್ ಹ್ಯಾಂಡ್ ಆಗಿದ್ದಂತ ಉಸೈರ್ ಬಲೋಚ್ ಕೂಡ ಇರ್ತಾನೆ. ಈಗ ಅಜಯ್ ಸನ್ಯಾಲ್ ಹಾಗೆ ಹಮ್ಜಾ ಅನ್ಕೊಂಡಿರೋದು ನೆರವೇರ್ಬೇಕು ಅಂತಂದ್ರೆ ಹಮ್ಜಾ ಇಡೀ ಲ್ಯಾರಿ ಟೌನ್ ಅನ್ನ ಇವನ ವಶಕ್ಕೆ ತಗೊಳ್ಬೇಕು. ಅದಕ್ಕೆ ರೆಹಮಾನ್ ಡಕೇತ್ ಕಂಡ್ರೆ ಆಗದೆ ಇರುವಂತ ಪೊಲಿಟಿಷಿಯನ್ ಜಮೀಲ್ ಜಮಾಲಿ ಹಾಗೆ SP ಚೌಧರಿ ಅಸ್ಲಾಂ ಸಹಾಯನ ತಗೊಂಡು ಒಂದು ಪ್ಲಾನ್ ಅನ್ನ ಮಾಡಿ ಹಮ್ಜಾ ರೆಹಮಾನ್ ಡಕೇತ್ ನ ಸಾಯಿಸಿ ಇಡೀ ಲ್ಯಾರಿ ಟೌನ್ ಅನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾನೆ. ಇಲ್ಲಿಂದ ಕತೆ ಮುಂದುವರಿಯುತ್ತೆ. ನಂತರ ನಮ್ಗೆ ಜಸ್ಕಿರತ್ ನ ಫ್ಯಾಮಿಲಿ ಅವರನ್ನ ತೋರಿಸ್ತಾರೆ. ಇವನ ತಂದೆ ಒಬ್ರು ಎಕ್ಸ್ ಮಿಲಿಟರಿ ಆಫೀಸರ್. ಇವನು ಕೂಡ ಒಬ್ಬ ಮಿಲಿಟರಿ ಅವನ್ ಆಗೋದಕ್ಕೆ ಟ್ರೈನಿಂಗ್ ತಗೊಳ್ತಿದ್ದಾನೆ. ಇಲ್ಲೇ ನಮ್ಗೆ ಜಸ್ಕಿರತ್ ನ ಫ್ರೆಂಡ್ ಆಗಿರುವಂತ ಪಿಂಡ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನು ಜಸ್ಕಿರತ್ ನ ತಂಗಿನ ಇಷ್ಟಪಡ್ತಿದ್ದಾನೆ ಕೂಡ. ಇದೇ ಜಸ್ಕಿರತ್ ನ ಫ್ಯಾಮಿಲಿ. ಆಗ ಸೀನ್ 2000 ಇಸ್ವಿಗೆ ಶಿಫ್ಟ್ ಆದಾಗ ಇಂಡಿಯಾದ ಉತ್ತರ ಪ್ರದೇಶದ ಚಕಿಯಾ ಕಾಲೋನಿನ ತೋರಿಸ್ತಾರೆ. ಪಿಂಡ ಜಸ್ಕಿರತ್ ನ ಕರ್ಕೊಂಡು ಜಾಗಕ್ಕೆ ಬಂದಿರ್ತಾನೆ. ಈ ಜಾಗದಲ್ಲಿ ಮಾದಕ ವಸ್ತುಗಳ ಡೀಲಿಂಗ್ ನಡೆಯುತ್ತೆ. ಈ ಜಾಗನೆಲ್ಲ ಸಂಭಾಳಿಸಿರೋದು ಪೊಲಿಟಿಷಿಯನ್ ಆಗಿರುವಂತ ಅತೀಫ್ ಅಹಮದ್ ಅನ್ನೋ ಒಬ್ಬ ವ್ಯಕ್ತಿ. ಪಿಂಡ ತಂದೆನೂ ಕೂಡ ಮಾದಕ ವಸ್ತುಗಳನ್ನೆಲ್ಲ ಮಾರ್ತಾರೆ. ಪಿಂಡ ವಸ್ತುಗಳನ್ನ ಈಸ್ಕೊಳ್ಳೋ ರೀತಿ ಬಂದು ನಮ್ಗೊಂದಷ್ಟು ಗನ್ಗಳ ಅವಶ್ಯಕತೆ ಬಿದ್ದಿದೆ, ಗನ್ಗಳನ್ನ ಕೊಡ್ತೀರಂತ ಕೇಳಿ ಇವ್ರ ಹತ್ರ ಈಸ್ಕೊಂಡು ಜಸ್ಕಿರತ್ ಹಾಗೆ ಪಿಂಡ ಇಬ್ರು ಕೂಡ ಫಂಕ್ಷನ್ ನಡೀತಿರುವಂತ ಒಂದು ಮನೆ ಹತ್ರ ಬಂದು ತಲುಪ್ತಾರೆ. ಪಿಂಡ ಇವನಿಗೆ ಮತ್ತೆ ಮತ್ತೆ ಹೇಳ್ತಿರ್ತಾನೆ, ನೀನ್ ಇದನ್ನೆಲ್ಲ ಮಾಡ್ಬೇಡ ಅಂತ. ಆದ್ರೆ ಜಸ್ಕಿರತ್ ಮಾತ್ರ ಇವನ ಮಾತನ್ನ ಕೇಳದೆ ಇವನನ್ನ ಇಲ್ಲಿಂದ ಕೆಳಸಿ ತಗೊಂಡ್ ಬಂದಿರುವಂತ ಗನ್ಗಳನ್ನ ತಯಾರು ಮಾಡ್ಕೊಂಡು ಸೀದಾ ಈ ಮನೆ ಒಳಗಡೆ ನುಗ್ತಾನೆ. ನೋಡಿದ್ರೆ ಈ ಮನೆ ಮಾಜಿ MLA. ಇವನು MLA ನ ಕೇಳ್ತಿರ್ತಾನೆ, ನನ್ ತಂಗಿ ಎಲ್ಲಿ ಹೇಳು ಅಂತ. ಇವನು ಹೇಳದೆ ಇರೋದ್ರಿಂದ ಶೂಟೇ ಮಾಡ್ಬಿಡ್ತಾನೆ. ಸ್ವಲ್ಪ ಮುಂದೆ ಬಂದಾಗ ಒಬ್ಬ ವ್ಯಕ್ತಿ ಸಿಕ್ಕಿ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಇಬ್ರು ಕೆಳಗಡೆ ಬೀಳ್ತಾರೆ. ಆದ್ರೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದವನು ಸತ್ತೋಗಿರ್ತಾನೆ. ಹೀಗೆ ಜಸ್ಕಿರತ್ಗೆ ಯಾರ್ಯಾರು ಸಿಕ್ತಿರ್ತಾರೋ ಅವ್ರೆಲ್ಲರನ್ನು ಕೇಳ್ತಿರ್ತಾನೆ ಇವನ ತಂಗಿ ಎಲ್ಲಿ ಅಂತ. ಅವ್ರು ಯಾರು ಹೇಳದೆ ಇರೋದ್ರಿಂದ ಸಾಯಿಸ್ತಾ ಮುಂದೆ ಸಾಕ್ತಾ ಇರ್ತಾನೆ. ಹಾಗೆ ಒಂದು ರೂಮ್ಗೆ ಬಂದಾಗ ಇಬ್ರು ವ್ಯಕ್ತಿಗಳು ಅಟ್ಯಾಕ್ ಮಾಡ್ತಾರೆ. ಇವನು ಅವರಿಬ್ಬರನ್ನ ಒಂದು ಕ್ರೂರ ಪ್ರಾಣಿ ರೀತಿ ಭಯಂಕರವಾಗಿ ಸಾಯಿಸ್ಬಿಡ್ತಾನೆ. ಹೀಗೆ ಇವನ ಪ್ರಶ್ನೆಗೆ ಉತ್ತರ ಕೊಡದೇ ಇರೋರ್ನೆಲ್ಲರನ್ನು ತುಂಬಾ ಭಯಂಕರವಾಗಿ ಒಂದು ರಾಕ್ಷಸನ ರೀತಿ ಸಾಯಿಸ್ತಾ ಇರ್ತಾನೆ. ಆಗ ಒಂದು ಜಾಗದಲ್ಲಿ ಇವನಿಗೆ T2 ಅನ್ನೋ ಒಬ್ಬ ವ್ಯಕ್ತಿ ಸಿಕ್ಕಿ ಇವನನ್ನು ಕೂಡ ಕೇಳ್ತಾನೆ, ಇವನ ತಂಗಿ ಎಲ್ಲಿ ಅಂತ. ಆದ್ರೆ ಇವನು ಹೇಳ್ತಿರೋದಿಲ್ಲ, ಬದಲಾಗಿ ಕೆಟ್ಟ ಮಾತಲ್ಲೆಲ್ಲ ಬೈತಿರ್ತಾನೆ. ಇದರಿಂದ ಜಸ್ಕಿರತ್ ಇವನ ಮೂಗಿಗೆ ಶೂಟ್ ಮಾಡಿದಾಗ ಇವನ ತಂಗಿನ ಕೂಡಾಕಿರುವಂತ ಜಾಗನ ಹೇಳ್ತಾನೆ. ಅದಕ್ಕೆ ಇವನಿಗೆ ಶೂಟ್ ಮಾಡಿ ಸಾಯಿಸಿ ಇವನು ಕೂಡ ಜಾಗಕ್ಕೆ ಬಂದು ನೋಡಿದ್ರೆ ಇವನ ತಂಗಿಗೆ ಚೆನ್ನಾಗಿ ಹೊಡೆದು ಕಟ್ಟಾಕಿರ್ತಾರೆ. ಇದರಿಂದ ಇವನು ತುಂಬಾನೇ ಎಮೋಷನಲ್ ಆಗೋಗ್ತಾನೆ. ಇದಾದ್ಮೇಲೆ ಸೀನ್ ಕೋರ್ಟ್ಗೆ ಶಿಫ್ಟ್ ಆದಾಗ ನಮಗೆ ಗೊತ್ತಾಗುತ್ತೆ, ಆ ಮಾಜಿ MLA ಹಾಗೆ ಅವನ ಫ್ಯಾಮಿಲಿಯವರು ಜಸ್ಕಿರತ್ ನ ಫ್ಯಾಮಿಲಿಯ ಸೈಟ್ ಅನ್ನ ತಮ್ಮ ವಶಕ್ಕೆ ತಗೊಳ್ಳೋದಕ್ಕೆ ಜಸ್ಕಿರತ್ ನ ತಂದೆಗೆ ಚೆನ್ನಾಗಿ ಹೊಡೆದು ಮರಕ್ಕೆ ನೇಣಾಕಿ ಸಾಯಿಸ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಜಸ್ಕಿರತ್ ನ ಇಬ್ರು ತಂಗಿಯರ ಮೇಲೆ ಅತ್ಯಾಚಾರನ ಮಾಡಿ ಒಬ್ಳನ್ನ ಸಾಯಿಸಿ ಮತ್ತೊಬ್ಳನ್ನ ಕೂಡಾಕಿ ಇಟ್ಕೊಂಡಿದ್ರು. ಆ ಸಮಯದಲ್ಲಿ ಜಸ್ಕಿರತ್ ಮಿಲಿಟರಿ ಟ್ರೈನಿಂಗ್ ನಲ್ಲಿದ್ದ. ಜಸ್ಕಿರತ್ ಇವನ ಫ್ಯಾಮಿಲಿನ ಇವನ ತಂಗಿನ ಕಾಪಾಡೋದಕ್ಕೆ ಅವರೆಲ್ಲರನ್ನು ಸಾಯಿಸಿರ್ಬೋದು. ಆದ್ರೆ ಆ ಮಾಜಿ MLA ಮನೇಲಿದ್ದಂತ ಎಲ್ಲಾ ಗಂಡಸರನ್ನ ಇವನು ಸಾಯಿಸಿರೋದ್ರಿಂದ ಅವರ ವಂಶನೇ ನಿರ್ವಂಶ ಆಗೋಗಿದೆ. ಆದ್ರಿಂದ ಕೋರ್ಟ್ ಜಸ್ಕಿರತ್ಗೆ ಗಲ್ಲು ಶಿಕ್ಷೆನ ವಿಧಿಸ್ತಾರೆ, ಅಂದ್ರೆ ಮರಣ ದಂಡನೆ. ಜಸ್ಕಿರತ್ ಕೂಡ ಇವನ ಹಣೆ ಬರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇದಕ್ಕೆ ಒಪ್ಕೊಂಡಿರ್ತಾನೆ. ಅದಕ್ಕೆ ಇವನ ತಂಗಿನ ಕರೆದು ಯಾವುದೇ ಕಾರಣಕ್ಕೂ ಓದೋದನ್ನ ಬಿಡಬೇಡ, ಅಕಸ್ಮಾತ್ ಈ ಪಿಂಡೆ ಏನಾದ್ರೂ ಇವನ ತಂದೆ ರೀತಿನೇ ಮಾದಕ ವಸ್ತುಗಳನ್ನ ಮಾರಿದ್ರೆ ಇವನನ್ನ ಮದ್ವೆ ಆಗ್ಬೇಡ ಅಂತಾನು ಕೂಡ ಹೇಳಿ ಕೊನೆಯದಾಗಿ ಇವನ ತಾಯಿ ಹತ್ರ ಮಾತಾಡೋದಕ್ಕೆ ಬಂದ್ರೆ ಇವರು ತುಂಬಾನೇ ಎಮೋಷನಲ್ ಆಗ್ಬಿಟ್ಟಿರ್ತಾರೆ. ಇದನ್ನೆಲ್ಲ ಮುಗಿಸಿ ಇವನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಯಾವಾಗ ಸೀನ್
2002ನೇ ಇಸ್ವಿಗೆ ಶಿಫ್ಟ್ ಆಗುತ್ತೋ ಜಸ್ಕಿರತ್ನ ಗಲ್ಲಿಗೆ ಹಾಕೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಮಧ್ಯ ದಾರಿಲೇ ಯಾರೋ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಜಸ್ಕಿರತ್ನ ಕರ್ಕೊಂಡು ಹೊಟ್ಟೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನೋಡಿದ್ರೆ ಜಸ್ಕಿರತ್ನ ಮುಂದೆ ಸುಶಾಂತ್ ಬನ್ಸಲ್ ಇರ್ತಾನೆ. ಹೌದು, ನಾವು ಪಾರ್ಟ್ 1 ನಲ್ಲಿ ನೋಡ್ದಂತ ಅಜಯ್ ಸನ್ಯಾಲ್ ನ ಟೀಮ್ ನವನೇ ಇವನು. ಅದೇ ಸಮಯಕ್ಕೆ ಅಜಯ್ ಸನ್ಯಾಲ್ ಕೂಡ ಬರ್ತಾರೆ. ಜಸ್ಕಿರತ್ ಮಿಲಿಟರಿಲಿ ಇದ್ದಿದ್ರಿಂದ ಇವನಿಗೆ ಗೊತ್ತಿದೆ ಇವರು ಇಂಡಿಯಾದ ಇಂಟೆಲಿಜೆನ್ಸ್ ಆಫೀಸರ್ ಅಂತ. ಆಗ ಇವರಿಬ್ರು ಇವನಿಗೆ ಹೇಳ್ತಾ ಹೋಗ್ತಾರೆ, ನಿನ್ನ ಗಲ್ಲು ಶಿಕ್ಷಣ ನಾವು ತಪ್ಪಿಸ್ತೀವಿ, ಆದ್ರೆ ಅದ್ರ ಬದಲಾಗಿ ನೀನು ನಮ್ ಜೊತೆ ಇದ್ದು ನಮ್ಮ ದೇಶದ ಸೇವೆನ ಮಾಡ್ಬೇಕು ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ಗೆ ಅನ್ಯಾಯ ಆದಾಗ ಆ ಮಾಜಿ MLA ಗೆ ಶಿಕ್ಷೆ ಕೊಡ್ಸೋದಕ್ಕೆ ನಾನು ಎಲ್ಲರನ್ನೂ ಕೇಳಿದೆ. ಆಗ ನಮ್ಗೆ ಸಹಾಯ ಮಾಡೋದಕ್ಕೆ ಗವರ್ನಮೆಂಟ್ ಅವರಾಗ್ಲಿ ಯಾರು ಕೂಡ ಒಪ್ಕೊಳ್ಳಿಲ್ಲ. ಇಂಥ ದೇಶಕ್ಕೋಸ್ಕರ ಇಂಥ ಜನರಿಗೋಸ್ಕರ ನಾನ್ ಯಾಕೆ ಕೆಲಸ ಮಾಡ್ಬೇಕು ಅಂತ. ಆಗ ಅಜಯ್ ಸನ್ಯಾಲ್ ಇವನಿಗೆ ಅರ್ಥ ಮಾಡಿಸ್ತಾರೆ, ನಾವು ಗಂಡಸರು ಹುಟ್ಟಾಗಿಂದ ಸಾಯೋವರೆಗೂ ಒಂದಲ್ಲ ಒಂದು ವಿಷಯಕ್ಕೆ ಹೋರಾಡ್ತಾ ನಮ್ಮ ಫ್ಯಾಮಿಲಿನ ಕಾಪಾಡ್ಕೊಳ್ಬೇಕು. ಅದು ನಮ್ಮ ಕರ್ತವ್ಯ, ನಮ್ ಜವಾಬ್ದಾರಿ. ಅದಕ್ಕೋಸ್ಕರ ಯಾರು ಕೂಡ ನಮ್ಮನ್ನ ಕರೆದು ಮೆಡಲ್ ಅನ್ನ ಕೊಡೋದಿಲ್ಲ. ಅದೇ ರೀತಿ ನಿನ್ನ ದೇಶನ ಕಾಪಾಡ್ಕೊಳ್ಬೇಕಾಗಿರೋದು ನಿನ್ನ ಕರ್ತವ್ಯ, ನಿನ್ನ ಜವಾಬ್ದಾರಿ ಅಂತ ಹೇಳಿದಾಗ ಇವನು ಕೂಡ ಒಪ್ಕೊಳ್ತಾನೆ. ಯಾಕೆಂತಂದ್ರೆ ಅದ್ರ ಬದಲಾಗಿ ಇವನ ತಾಯಿ ಹಾಗೆ ತಂಗಿನ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ನಂತರ ಸೀನ್ 2004ಕ್ಕೆ ಶಿಫ್ಟ್ ಆದಾಗ ಜಸ್ಕಿರತ್ನ ತೋರಿಸ್ತಾರೆ. ಇವನನ್ನ ಪೊಲೀಸರಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದ್ರಿಂದ ಪ್ರತಿ ತಿಂಗಳು 30,000 ಇವನ ಫ್ಯಾಮಿಲಿ ಅವರಿಗೆ ಹೋಗೋ ರೀತಿ ಅಜಯ್ ಮತ್ತೆ ಸುಶಾಂತ್ ಮಾಡಿರ್ತಾರೆ. ಇಷ್ಟೊತ್ತಿಗೆ ಇವನಿಗೆ ಎಲ್ಲಾ ಟ್ರೈನಿಂಗ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಇವನ ಕೆಲಸ ಏನು ಅಂತಂದ್ರೆ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಅಜಯ್ ಅವರು ಇವನ್ ಮೇಲೆ ತುಂಬಾ ನಂಬಿಕೆ ನೆಟ್ಟು ಕಳಿಸ್ಕೊಡ್ತಾರೆ. ಇವನು ಕೂಡ ಆಫ್ಘಾನಿಸ್ತಾನ್ಗೆ ಎಂಟರ್ ಆಗಿ ಇಲ್ಲಿನ ಒಂದು ರೂಮ್ಗೆ ಬಂದಾಗ ಇಲ್ಲೇ ಅವನಿಗೆ ಇನ್ಫಾರ್ಮೇಶನ್ ಸಿಗೋದು ಪಾಕಿಸ್ತಾನದಲ್ಲಿರುವಂತ ಮತ್ತೊಬ್ಬ ಸ್ಪೈ ಅಲಾಮ್ನ ಮೀಟ್ ಮಾಡ್ಬೇಕು ಅಂತ. ಹಾಗೆ ಇವನು ಇಂಡಿಯಾದವನು ಅಂತ ಗೊತ್ತಾಗ್ಬಾರ್ದು ಅಂತ ಇವನ ಫ್ಯಾಮಿಲಿ ಫೋಟೋನೇ ಸುಟ್ಟಾಕ್ಬಿಡ್ತಾನೆ. ಅದಾದ್ಮೇಲೆ ಇವನು ಆಫ್ಘಾನಿಸ್ತಾನಿಂದ ಪಾಕಿಸ್ತಾನದ ಲ್ಯಾರಿ ಟೌನ್ ನ ಎಂಟರ್ ಆಗಿ ಇವನ ಹೆಸರನ್ನ ಹಮ್ಜಾ ಅಂತ ಬದಲಾಯಿಸ್ಕೊಂಡ. ಆಗ ಸೀನ್ ಪ್ರೆಸೆಂಟ್ಗೆ ಅಂದ್ರೆ 2009ನೇ ಇಸ್ವಿಗೆ ಬರುತ್ತೆ. ಇದು ಹಮ್ಜಾ ಜಮೀಲ್ ಹಾಗೆ SP ಜೊತೆ ಸೇರಿ ಪ್ಲಾನ್ ಮಾಡಿ ರೆಹಮಾನ್ನ ಸಾಯಿಸಿರುವಂತ ಸಮಯ. ಇಲ್ಲಿ ಇವನು ಅಲಾಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿರ್ತಾನೆ, ಏನೇ ಆದ್ರೂ ಪರವಾಗಿಲ್ಲ, ನಮ್ಮ ಭಾರತ ದೇಶನ ಸೇಫ್ ಆಗಿಡೋದಷ್ಟೇ ನನ್ನ ಗುರಿ ಅಂತ. ನಂತರ ರೆಹಮಾನ್ ಸತ್ತೋಗಿರುವಂತ ವಿಷಯ ಅಜಯ್ ಅವರಿಗೆ ಗೊತ್ತಾಗುತ್ತೆ. ಈ ಕಡೆ ರೆಹಮಾನ್ನ ಅಂತಿಮ ಸಂಸ್ಕಾರ ನಡೀತಿರುತ್ತೆ. ಆದ್ರೆ ಇವನನ್ನ ಸಾಯಿಸಿರೋದ್ರಲ್ಲಿ ಹಮ್ಜಾ ಕೈ ಕೂಡ ಇದೆ ಅಂತ ಯಾರಿಗೂ ಡೌಟ್ ಕೂಡ ಬರೋದಿಲ್ಲ. ಇದೇ ಲ್ಯಾರಿ ಟೌನ್ ಅಲ್ಲಿ ಅರ್ಷದ್ ಪಪ್ಪು ಅನ್ನೋ ಮತ್ತೊಬ್ಬ ಗ್ಯಾಂಗ್ಸ್ಟರ್ ಇದ್ದಾನೆ. ಇವನು ರೆಹಮಾನ್ ಸತ್ತೋಗಿರೋದ್ರಿಂದ ತುಂಬಾ ಸಂತೋಷ ಪಡ್ತಿದ್ದಾನೆ. ಯಾಕೆಂತಂದ್ರೆ ಅವನಿಗೂ ಇವನಿಗೂ ತುಂಬಾ ದೊಡ್ಡ ದುಶ್ಮನಿ ಇತ್ತು. ರೆಹಮಾನ್ ಈಗ ಸತ್ತೋಗಿರೋದ್ರಿಂದ ಇಡೀ ಲ್ಯಾರಿ ಟೌನ್ ಅನ್ನ ಇವನೇ ಆಳ್ಬೋದು ಅಂತ ಸಂತೋಷ ಪಡ್ತಿರೋದು. ಮುಂದಿನ ಸೀನ್ ನಲ್ಲಿ ನಮ್ಗೆ ಮೇಜರ್ ಇಕ್ಬಾಲ್ ಹಾಗೆ SP ಚೌಧರಿ ಅಸ್ಲಾಂ ನ ತೋರಿಸ್ತಾರೆ. ಇಲ್ಲಿ ಮೇಜರ್ ಇಕ್ಬಾಲ್ ಗೆ ಏನ್ ಅನ್ನಿಸ್ತಿರುತ್ತೆ ಅಂತಂದ್ರೆ SP ಗೆ ರೆಹಮಾನ್ ಡಕೈತ ಕಂಡ್ರೆ ಆಗ್ತಿರ್ಲಿಲ್ಲ, ಇದರಿಂದಾನೇ ಅವನನ್ನ ಸಾಯಿಸಿದಾನೆ ಅಂತ ಅನ್ಕೊಂಡಿದ್ದಾನೆ. ಇದರಲ್ಲಿ ಹಮ್ಜಾ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅಂತ ಇವನಿಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ SP ಅದನ್ನ ಯಾರಿಗೂ ಕೂಡ ಹೇಳಿರೋದಿಲ್ಲ. ನಂತರ SP ಹೇಳ್ತಾನೆ, ಆ ರೆಹಮಾನ್ ದೊಡ್ಡ ಸಾಹೇಬ್ರ ವಿರುದ್ಧ ಹೋಗಿದ್ದ, ಅದಕ್ಕೆ ಅವನನ್ನ ಸಾಯಿಸಿದ್ದು ಅಂತ. ಈ ದೊಡ್ಡ ಸಾಹೇಬ್ರು ಯಾರು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲೇ ಮೇಜರ್ ಇಕ್ಬಾಲ್ ನ ಕಡೆ ಜನರು ಒಂದು ಅಂಗಡಿಗೆ ಬೆಂಕಿ ಹಾಕ್ತಾ ಇರ್ತಾರೆ. ಮೇಜರ್ ಇಕ್ಬಾಲ್ಗೆ ಆ ಅಂಗಡಿ ಒಂದು ಕೆಲ್ಸಕ್ಕೋಸ್ಕರ ಬೇಕಿತ್ತು. ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರು ಅಂಗಡಿ ಓನರ್ ಕೇಳ್ತಿರೋದಿಲ್ಲ. ಆಗ್ಲೇ ಮೇಜರ್ ಇಕ್ಬಾಲ್ಗೆ ಗೊತ್ತಾಗಿದ್ದು ಆ ಅಂಗಡಿ ಅವನು ಮುಸ್ಲಿಂ ಅಲ್ಲ, ಒಬ್ಬ ಸಿಖ್ ಧರ್ಮಕ್ಕೆ ಸೇರಿರೋನು ಅಂತ. ಇದರಿಂದ ಪ್ಲಾನ್ ಮಾಡಿ ಸಿಖ್ ಧರ್ಮಕ್ಕೆ ಸೇರಿರುವಂತ ಆ ಓನರ್ಸ್ ಗಳನ್ನ ಸುಟ್ಟು ಸಾಯಿಸ್ಬಿಡ್ತಾರೆ. ಈ ಕಡೆ ಹುಸೈರ್ ಯಾವಾಗ್ಲೂ ಕೋಪ ಮಾಡ್ಕೊಂಡಿರ್ತಾನೆ. ಇವನ ಬಾಸ್ ಆಗಿದ್ದಂತ ರೆಹಮಾನ್ನ SP ಸಾಯಿಸ್ಬಿಟ್ಟಿದ್ದಾನೆ ಅಂತ. ಆಗ ಹಮ್ಜಾ ಇವನಿಗೆ ಅರ್ಥ ಮಾಡಿಸ್ತಾನೆ, ಲ್ಯಾರಿ ಟೌನ್ ಅನ್ನ ಆಳೋದಕ್ಕಿರೋದು ಈಗ ನೀನೊಬ್ನೇ. ಹಾಗೆ ನೀನ್ ಅನ್ಕೊಂಡಿರೋ ರೀತಿ ರೆಹಮಾನ್ ಸಾಯೋದಕ್ಕೆ ಬರೀ SP ಮಾತ್ರ ಕಾರಣ ಅಲ್ಲ ಅಂತ ಅರ್ಷದ್ ಪಪ್ಪು ಗ್ಯಾಂಗ್ ನಲ್ಲಿರುವಂತ ರಿಜ್ವಾನ್ ನ ಕರೆಸ್ತಾನೆ. ಇವನು ಕೂಡ ಹೇಳ್ತಾ ಹೋಗ್ತಾನೆ, SP ಗೆ ರೆಹಮಾನ್ ಎಲ್ಲಿದ್ದಾನೆ, ಯಾವ ರೀತಿ ಸಾಯಿಸ್ಬೇಕು ಅಂತ ಹೇಳಿದ್ದೆ ಅರ್ಷದ್ ಪಪ್ಪು ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರಿಜ್ವಾನ್ ಕೂಡ ಹಮ್ಜಾ ರೀತಿನೇ ಒಬ್ಬ ಇಂಡಿಯನ್ ಸ್ಪೈ. ಇದರಿಂದ ಹುಸೈರ್ ಅರ್ಷದ್ ಪಪ್ಪು ಮೇಲೆ ದ್ವೇಷ ತೀರ್ಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ನಂತರ ಹಮ್ಜಾ ಇರುವಂತ ಉಜೈರ್ ನ ಗ್ಯಾಂಗ್ ಹಾಗೆ ಹರ್ಷದ್ ಪಪ್ಪು ಗ್ಯಾಂಗ್ ನ ಮಧ್ಯೆ ಒಂದು ದೊಡ್ಡ ಗ್ಯಾಂಗ್ ವಾರೇ ಶುರುವಾಗೋಗುತ್ತೆ. ಅಷ್ಟೇ ಅಲ್ಲದೆ SP ನು ಕೂಡ ಇವನ ಪೊಲೀಸ್ ಫೋರ್ಸ್ ಅನ್ನ ಕರ್ಕೊಂಡ್ ಬಂದು ಹರ್ಷದ್ ಪಪ್ಪು ವಿರುದ್ಧ ಫೈಟ್ ಮಾಡ್ತಿರ್ತಾನೆ. ಒಂದ್ ರೀತಿ ಹಮ್ಜಾಗೆ ಸಹಾಯ ಮಾಡೋ ರೀತಿ. ಇದರಿಂದ ಹರ್ಷದ್ ಪಪ್ಪು ತುಂಬಾನೇ ಹೆದರ್ಕೊಂಡು ಜಮೀಲ್ಗೆ ಕಾಲ್ ಮಾಡ್ತಾನೆ ಹೆಲ್ಪ್ ಮಾಡಿ ಅಂತ. ಇವನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಈ ಕಡೆ ಹಮ್ಜಾ ಉಜೈರ್ಗೆ ಹೇಳ್ತಿರ್ತಾನೆ, ಜನರಿಗೆ ನಮ್ಮ ಮೇಲೆ ಭಯ ಇರೋ ರೀತಿ ಮಾಡ್ಬೇಕು ಅಂತ. ಆದ್ರಿಂದ ಹಮ್ಜಾ ಉಜೈರ್ ನ ಟೀಮ್ ಅವರ ಜೊತೆ ಸೇರ್ಕೊಂಡು ಹರ್ಷದ್ ಪಪ್ಪು ಜನರನ್ನ ಸಾಯಿಸೋದ್ರ ಜೊತೆಗೆ ಇಡೀ ಲ್ಯಾರಿ ಟೌನ್ಗೆ ಬೆಂಕಿ ಹಾಕ್ಬಿಡ್ತಾನೆ, ಜನರಿಗೆ ಅವ್ರ ಮೇಲೆ ಭಯ ಇರಬೇಕು ಅಂತ. ಇದಾದ್ಮೇಲೆ ಹರ್ಷದ್ ಪಪ್ಪು ನನಗೆ ಸಹಾಯ ಮಾಡಿ ಅಂತ ಕಾಲ್ ಮಾಡಿದಾಗ ಜಮೀಲ್ ಕೂಡ ಸರಿ ಅಂತ ಹೇಳಿ ಒಂದು ಕಾರ್ ಕಳಿಸ್ತೀನಿ, ಅದ್ರಲ್ಲಿ ಬಂದ್ಬಿಡು ಅಂತಾನೆ. ಹರ್ಷದ್ ಪಪ್ಪುನು ಕೂಡ ಕಾರ್ ನಲ್ಲಿ ಬಂದ್ರೆ ಇವನನ್ನ ಕರ್ಕೊಂಡ್ ಬರೋದು ಉಸೈರ್ ಹಾಗೆ ಹಮ್ಜಾ ಹತ್ರ. ಆಗ ಉಸೈರ್ ಇವನಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಇದಾದ್ಮೇಲೆ ಹರ್ಷದ್ ಪಪ್ಪುನ ಕಾರ್ನ ಮೇಲೆ ಹಾಕೊಂಡ್ ಬಂದು ಜನರಿಗೆಲ್ಲರಿಗೂ ಅಲ್ಲೇ ನಿಂತ್ಕೊಳ್ಳೋದಕ್ಕೆ ಉಸೈರ್ ಹೇಳ್ತಿರ್ತಾನೆ. ಆದ್ರೆ ಹಮ್ಜಾ ಫೋನ್ ರೆಡಿ ಮಾಡ್ಕೊಳ್ತಾನೆ.
ಇದಾದ್ಮೇಲೆ ಉಜೈರ್ ಹರ್ಷದ್ ಪಪ್ಪು ತಲೆನ ಕಟ್ ಮಾಡಿ ಇಲ್ಲಿರುವಂತ ಜನರಿಗೆ ಭಯ ಬರೋ ರೀತಿ ಮಾಡ್ತಿರ್ತಾನೆ. ಆದ್ರೆ ಇದನ್ನೆಲ್ಲ ಹಂಸಾ ರೆಕಾರ್ಡ್ ಮಾಡ್ಕೊಳ್ತಿರ್ತಾನೆ. ಆ ರೆಕಾರ್ಡ್ ಮಾಡ್ಕೊಂಡಿರುವಂತ ವಿಡಿಯೋ ನ್ಯೂಸ್ ನಲ್ಲೆಲ್ಲ ಬರೋದಕ್ಕೆ ಶುರುವಾಗಿದ್ರಿಂದ ಪಾಕಿಸ್ತಾನದ ಪ್ರೆಸಿಡೆಂಟ್ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಎಲ್ಲಾ ಗಮನ ಉಜೈರ್ ನ ಮೇಲೆ ಹೊಟ್ಟೋಗಿದೆ, ನಾವು ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಇದರಿಂದ ಪ್ರೆಸಿಡೆಂಟ್, ಜಮೀಲ್ ಜಮಾಲಿ, SP, ಮೇಜರ್ ಇಕ್ಬಾಲ್ ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಒಂದಷ್ಟು ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗಿ ಅವರನ್ನ ಆತಂಕವಾದಿಗಳು ಅಂತ ಎನ್ಕೌಂಟರ್ ಮಾಡ್ಬಿಡೋಣ. ಇದರಿಂದ ಜನರ ಗಮನ ಉಜೈರ್ ಮೇಲಿಂದ ಆ ನ್ಯೂಸ್ ನ ಮೇಲೆ ಹೋಗುತ್ತೆ. ಅದಾದ್ಮೇಲೆ ಉಜೈರ್ನು ಕೂಡ ಅರೆಸ್ಟ್ ಮಾಡಿ ಅವನನ್ನ ಜೈಲ್ ನಲ್ಲೇ ಸಾಯೋ ಹಾಗೆ ಮಾಡ್ಬಿಡೋಣ ಅಂತ. ಆಕ್ಚುಲಿ ಈ ರೀತಿ ಎಲ್ಲ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಜಮೀಲ್ ಹಾಗೆ ಹಂಸಾ ಉಜೈರ್ನ ಇನ್ನೂ ಕೂಡ ಹೆದರ್ಸ್ಬಿಡ್ತಾನೆ. ಪೊಲೀಸರು ನಿನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತಿದ್ದಾರೆ, ನಿನ್ನನ್ನ ಅರೆಸ್ಟ್ ಮಾಡೋದ್ರ ಜೊತೆ ಸಾಯಿಸ್ಬಿಡ್ತಾರೆ ಕೂಡ, ಅದಕ್ಕೆ ಮೊದಲು ನೀನು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ. ಈ ಕಡೆ ಒಂದಷ್ಟು ಅಮಾಯಕ ಸ್ಟೂಡೆಂಟ್ಸ್ ಗಳನ್ನ SP ಅರೆಸ್ಟ್ ಮಾಡಿಸ್ತಾನೆ. ಹಾಗೆ ಹಂಸಾ ಉಜೈರ್ನ ಏರ್ಪೋರ್ಟ್ ಗೆ ಕರ್ಕೊಂಡ್ ಬಂದ್ಬಿಟ್ಟು ಯಾರಿಗೋ ಕಾಲ್ ಮಾಡ್ತಾನೆ ಉಜೈರ್ ಬರ್ತಿದ್ದಾನೆ ಅಂತ. ಈ ಕಡೆ SP ಪ್ಲಾನ್ ಮಾಡಿರೋ ಪ್ರಕಾರ ಉಜೈರ್ ಮೇಲಿಂದ ಜನರ ಗಮನ ಹೋಗ್ಬೇಕು ಅಂತ ಅರೆಸ್ಟ್ ಮಾಡಿರುವಂತ ಅಮಾಯಕ ಸ್ಟೂಡೆಂಟ್ಸ್ ಗಳನ್ನ ಎನ್ಕೌಂಟರ್ ಮಾಡ್ಬಿಡ್ತಾನೆ. ಅದೇ ರೀತಿ ಈ ಕಡೆ ಉಜೈರ್ ದುಬೈಗೆ ಬರ್ತಾನೆ. ಆದ್ರೆ ದುಬೈನ ಪೊಲೀಸರು ಇವನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಆಗ ನಮ್ಗೆ ಲ್ಯಾರಿ ಟೌನ್ ನಲ್ಲಿರುವಂತ ಹಂಸಾನ ತೋರಿಸ್ತಾರೆ. ಹೌದು, ಉಜೈರ್ ಅರೆಸ್ಟ್ ಆಗೋ ರೀತಿ ಮಾಡಿದ್ದೆ ಇವನು. ಈಗ ಲ್ಯಾರಿ ಟೌನ್ ಅನ್ನ ಆಳುವಂತ ಗ್ಯಾಂಗ್ಸ್ಟರ್ ಹಂಸಾನ ಬಿಟ್ಟು ಇನ್ಯಾರು ಇಲ್ಲ. ಇದರಿಂದ ಇವನು ಆಸೆ ಪಟ್ಟಂಗೆ ಲ್ಯಾರಿ ಟೌನ್ ಗೆ ಕಿಂಗ್ ಆಗ್ತಾನೆ. ನಂತರ SP ಸ್ಟೂಡೆಂಟ್ಸ್ ಗಳನ್ನ ಎನ್ಕೌಂಟರ್ ಮಾಡಿರೋದ್ರಿಂದ ಟಿವಿಲಿ ಬರ್ತಿರ್ತಾನೆ. ಎಲ್ಲರ ಗಮನ ಇವನ್ ಕಡೆಗೆ ಹೊಟ್ಟೋಗಿರುತ್ತೆ. ಇದನ್ನ ಜಮೀಲ್ ಹಾಗೆ ಇವನ ಟೀಮ್ ನಲ್ಲೇ ಇರುವಂತ ಜಾವೇದ್ ನೋಡ್ತಿರ್ತಾರೆ. ಹಂಸಾಗಂತೂ ಸ್ಟೂಡೆಂಟ್ಸ್ ಗಳನ್ನ ಸಾಯಿಸಿರೋದು ಸ್ವಲ್ಪನೂ ಕೂಡ ಇಷ್ಟ ಆಗಿರೋದಿಲ್ಲ. ಅಂತಂಗೆ ನಾವ್ ಆಗ್ಲೇ ನೋಡಿದ್ವಲ್ಲ, ಪಾಕಿಸ್ತಾನ್ ಪ್ರೆಸಿಡೆಂಟ್ ಅವನ ಪಾರ್ಟಿ ಹೆಸರು PAP ಪಾರ್ಟಿ ಅಂತ. ಇಷ್ಟು ದಿನ ಹಂಸಾ, ಜಮೀಲ್ ಹಾಗೆ ಇವನ ಟೀಮ್ ನವರೆಲ್ಲ PAP ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಈಗ ಹಂಸಾ ಹೇಳ್ತಿರ್ತಾನೆ, PAP ಪಾರ್ಟಿ ಮುಳುಗೋದ್ರಲ್ಲಿದೆ, ನಮ್ಗೆ ಲಾಭ ಆಗ್ಬೇಕು ಅಂತಂದ್ರೆ PAP ಪಾರ್ಟಿನ ಬಿಟ್ಟು PAP ಪಾರ್ಟಿ ವಿರುದ್ಧ ಇರುವಂತ MMA ಪಾರ್ಟಿನ ಜಾಯಿನ್ ಆಗ್ಬೇಕು ಅಂತ. ಇದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಜಮೀಲ್ ಮತ್ತೆ ಜಾವೇದ್ ಕೂಡ ಒಪ್ಕೊಳ್ತಾರೆ. ನಂತರ ಹಂಸಾ ಹಾಗೆ ಇವನ ಟೀಮ್ ನವರು MMA ಪಾರ್ಟಿಯ ಲೀಡರ್ ಹತ್ರ ಬಂದು ಮೀಟಿಂಗ್ ಮಾಡ್ತಾರೆ. ಈ ಪಾರ್ಟಿ ಲೀಡರ್ಗೂ ಕೂಡ ಗೊತ್ತಿದೆ ಹಂಸಾ ಸಪೋರ್ಟ್ ಸಿಕ್ಕಿದ್ರೆ ಮುಂದಿನ ಪಾಕಿಸ್ತಾನ ಎಲೆಕ್ಷನ್ ನಲ್ಲಿ ಗೆಲ್ತಾನೆ ಅಂತ. ಅದಕ್ಕೆ ಇವನು ಕೂಡ ಹಂಸಾ ಹಾಗೆ ಇವನ ಟೀಮ್ ಅವರನ್ನ ಪಾರ್ಟಿಗೆ ಸೇರಿಸ್ಕೊಳ್ತಾನೆ. ನಂತರ ಹಂಸಾ ಲ್ಯಾರಿಲಿ MMA ಪಾರ್ಟಿನ ದೊಡ್ಡದಾಗಿ ಪ್ರಮೋಟ್ ಮಾಡ್ತಾನೆ. ಇದಾದ್ಮೇಲೆ ಬಲೂಚಿಸ್ತಾನ್ ಅನ್ನೋ ಒಂದು ಜಾಗ ಇದೆ. ಈ ಜಾಗದಲ್ಲಿ ಗನ್ ಗಳನ್ನ ತಯಾರಿಸ್ತಾರೆ. ಇವ್ರ ಹತ್ರನು ಕೂಡ ಹಂಸಾ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾನೆ. ಇದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಹಂಸಾ ಹೆಂಡತಿ ಆಗಿರುವಂತ ಎಲಿನಾ ಪ್ರೆಗ್ನೆಂಟ್ ಆಗಿದ್ದಾಳೆ. ಹಾಗೆ ಪ್ರಮೋಟ್ ಮಾಡಿರೋ ರೀತಿನೇ MMA ಪಾರ್ಟಿ ಎಲೆಕ್ಷನ್ ನಲ್ಲಿ ಗೆಲ್ಲುತ್ತೆ. ಇದರಿಂದ ಎಲಿನಾ ತಂದೆ ಆಗಿರುವಂತ ಜಮೀಲ್ ಅಂದ್ರೆ ಹಂಸಾ ಮಾವನು ಕೂಡ ತುಂಬಾ ಸಂತೋಷವಾಗಿರ್ತಾನೆ. ಯಾಕೆಂತಂದ್ರೆ ಇವನು ಕೂಡ MMA ಪಾರ್ಟಿಲಿ ಒಬ್ಬ ಮೆಂಬರ್. ಹಂಸಾ ಹಾಗೆ ಎಲಿನಾಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಇವರಿಬ್ರು ತುಂಬಾ ಸಂತೋಷವಾಗಿರ್ತಾರೆ. ಹೀಗೆ ನೋಡ್ತಾ ನೋಡ್ತಾ ಹಂಸಾ ಯಾರೊಬ್ರು ಕೂಡ ಇವನನ್ನ ಟಚ್ ಮಾಡೋದಕ್ಕೂ ಕೂಡ ಆಗದೆ ಇರೋ ರೀತಿ ಒಂದು ಹೆಮ್ಮರ ಆಗಿ ಲ್ಯಾರಿ ಟೌನ್ ನಲ್ಲಿ ಬೆಳ್ಕೊಬಿಡ್ತಾನೆ. ಈಗ MMA ಪಾರ್ಟಿ ಎಲೆಕ್ಷನ್ ಅಲ್ಲಿ ಗೆದ್ದಿರೋದ್ರಿಂದ ಅವರ ಸಪೋರ್ಟ್ ಯಾವಾಗ್ಲೂ ಹಂಸಾಗೆ ಇರುತ್ತೆ. ಇದನ್ನ ಟಿವಿಲಿ ನೋಡಿ ಅಲಾಮ್ ಸಂತೋಷ ಪಡ್ತಾನೆ. ಅಜಯ್ ಅಂತೂ ತುಂಬಾನೇ ಹೆಮ್ಮೆ ಪಡ್ತಿರ್ತಾರೆ. ಇದಾದ್ಮೇಲೆ ಸೀನ್ 2014ಕ್ಕೆ ಶಿಫ್ಟ್ ಆದಾಗ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಿರ್ತಾರೆ. ಇಲ್ಲಿ ನಮ್ಗೆ ಮೇಜರ್ ಇಕ್ಬಾಲ್ ನ ಮಗಳನ್ನ ತೋರಿಸ್ತಾರೆ. ಇವನ ಮಗಳಿಗೆ ಮೆಂಟಲ್ ಕಂಡೀಷನ್ ಸರಿ ಇರೋದಿಲ್ಲ. ಹಾಗೆ ಮೇಜರ್ ಇಕ್ಬಾಲ್ ನ ತಂದೆ ಆಗಿರುವಂತ ಜಹಾಂಗೀರ್ನು ಕೂಡ ತೋರಿಸ್ತಾರೆ. ಇವನಿಗೆ ನರೇಂದ್ರ ಮೋದಿ ಇಂಡಿಯಾದ PM ಆಗಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ಇಂಡಿಯಾನ ನಾಶ ಮಾಡೋದಕ್ಕೆ ಮೇಜರ್ ಇಕ್ಬಾಲ್ ಏನು ಮಾಡ್ತಿಲ್ಲ ಅನ್ನೋ ಕೋಪ ಇವನಿಗಿರುತ್ತೆ. ಅಷ್ಟೇ ಅಲ್ಲದೆ ಮೇಜರ್ ಇಕ್ಬಾಲ್ಗೆ ಆ ತರದ ಒಂದು ಮಗು ಹುಟ್ಟಿರೋದಕ್ಕೆ ಇವನಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇವನಿಗೆ ಗಂಡು ಮಗು ಬೇಕಿತ್ತು. ಇದೇ ವಿಷಯಕ್ಕೆ ಇವನು ಯಾವಾಗ್ಲೂ ಇವನಿಗೆ ಬೈತಿರ್ತಾನೆ. ಅದೇ ಸಮಯಕ್ಕೆ ಮೇಜರ್ ಇಕ್ಬಾಲ್ಗೆ ಬಡೆ ಸಾಬ್ ಕಾಲ್ ಮಾಡಿ ಹಂಸನ ಕರ್ಕೊಂಡ್ ಬರೋದಕ್ಕೆ ಹೇಳ್ತಾನೆ. ಈ ಕಡೆ ನಮ್ಗೆ ಆ ಗನ್ ಗಳನ್ನ ತಯಾರಿ ಮಾಡ್ತಾರಲ್ಲ ಬಲೂಚಿಸ್ತಾನ್, ಅಲ್ಲಿ ತೋರಿಸ್ತಾರೆ. ಹಂಸಾ ಇಲ್ಲಿಗೆ ಬಂದಿರ್ತಾನೆ. ಇಲ್ಲಿನ ಜನರು ಇವನನ್ನ ಒಬ್ಬ ರಾಜನ್ ರೀತಿನೇ ನೋಡ್ತಿರ್ತಾರೆ. ಇದನ್ನೆಲ್ಲ ಮುಗಿಸಿ ಇವನು ಮೇಜರ್ ಇಕ್ಬಾಲ್ ಹತ್ರ ಬಂದಾಗ ಬಡೆ ಸಾಬ್ ನಿನ್ನನ್ನ ನೋಡ್ಬೇಕಂತೆ, ನಡಿ ಹೋಗೋಣ ಅಂತ ಕರ್ಕೊಂಡ್ ಬರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಬಡೆ ಸಾಬ್ ಅಂದ್ರೆ ಬೇರೆ ಯಾರು ಅಲ್ಲ, ದಾವೂದ್ ಇಬ್ರಾಹಿಂ. ಹೌದು, ಈ ದಾವೂದ್ ಇಬ್ರಾಹಿಂ ನಿಜ ಜೀವನದಲ್ಲೂ ಕೂಡ ಇದ್ದಾನೆ. ಇವನು ಇಂಡಿಯಾದ ಎಕಾನಮಿನ ಹಾಳು ಮಾಡೋದಕ್ಕೆ 60,000 ಕೋಟಿ ಫೇಕ್ ನೋಟುಗಳನ್ನ ಇಂಡಿಯಾಗೆ ಕಳಿಸೋದಕ್ಕೆ ಜಾವೇದ್ಗೆ ಹೇಳ್ತಾನೆ. ಹೌದು, ಜಾವೇದ್ ಫೇಕ್ ನೋಟ್ ಗಳನ್ನ ಪ್ರಿಂಟ್ ಮಾಡ್ತಾನೆ. ಆಗ ಇವನು ಹಂಸನ್ ನೋಡಿ ಪರಿಚಯ ಮಾಡ್ಕೊಂಡು ಹೇಳ್ತಾ ಹೋಗ್ತಾನೆ, ನಾವು ಇಂಡಿಯಾದ ಪಂಜಾಬ್ ನಲ್ಲಿ ಬ್ಲಾಸ್ಟ್ ಮಾಡ್ಬೇಕು, ಅಲ್ಲೊಂದು ದೊಡ್ಡ ದಂಗೆ ಹೇಳೋ ಹಾಗೆ
ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನೀನ್ ನಮ್ಗೆ ಹೆಲ್ಪ್ ಮಾಡ್ಬೇಕು. ಯಾಕೆಂತಂದ್ರೆ ಎಲ್ಲಿವರೆಗೂ ಇಂಡಿಯಾದವರು ಫೈಟ್ ಮಾಡ್ತಿರ್ತಾರೋ, ಜಗಳ ಆಡ್ತಿರ್ತಾರೋ, ಅಲ್ಲಿವರೆಗೂ ನಮ್ಮ ಬಿಸ್ನೆಸ್ ಗಳು ಚೆನ್ನಾಗಿ ನಡೀತಿರ್ತವೆ. ಇಂಡಿಯಾದಿಂದ ಮಾದಕ ವಸ್ತುಗಳನ್ನ ತಗೊಳ್ಳೋದಕ್ಕೆ ಒಬ್ಬ ಡೀಲರ್ ಬರ್ತಿದ್ದಾನೆ. ಆ ಡೀಲಿಂಗ್ ನಲ್ಲಿ ನೀನು ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಹಮ್ಜಾಗೆ ಮಾದಕ ವಸ್ತುಗಳಲ್ಲಿ ಇನ್ವಾಲ್ವ್ ಆಗೋದು ಇಷ್ಟ ಇರೋದಿಲ್ಲ, ಆದ್ರೆ ಅಂಡರ್ ವರ್ಲ್ಡ್ ಗೆ ಎಂಟರ್ ಆಗ್ಬಿಟ್ಟಿದ್ದಾನೆ. ಇದನ್ನ ಮಾಡದೆ ಬೇರೆ ದಾರಿ ಇರೋದಿಲ್ಲ ಸರಿ ಅಂತ ಒಪ್ಕೊಂಡು ಅದಾದ್ಮೇಲೆ ಅಲಂ ಹತ್ರ ಬಂದು 60,000 ಕೋಟಿ ಫೇಕ್ ನೋಟುಗಳ ಬಗ್ಗೆ ಹೇಳಿ ಈ ವಿಷಯನ ಅಜಯ್ ಸನ್ಯಾಲ್ಗೆ ಮುಟ್ಟಿಸೋದಕ್ಕೆ ಹೇಳ್ತಾನೆ. ಇದಾದ್ಮೇಲೆ ಮಾದಕ ವಸ್ತುಗಳನ್ನ ತಗೊಳ್ಳೋದಕ್ಕೆ ಇಂಡಿಯಾದಿಂದ ಒಬ್ಬ ಡೀಲರ್ ಬರ್ತಿದ್ದಾನೆ ಅಂತ ಹೇಳಿದ್ನಲ್ಲ, ಹಮ್ಜಾ ಆ ಡೀಲರ್ ನ ಪಿಕ್ ಮಾಡೋದಕ್ಕೆ ಅಂತ ಬಂದಾಗ್ಲೇ ಅವನಿಗೆ ಗೊತ್ತಾಗೋದು ಆ ಡೀಲರ್ ಬೇರೆ ಯಾರು ಅಲ್ಲ, ಪಿಂಡ. ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ಜಸ್ಕಿರತ್ನ ಕ್ಲೋಸ್ ಫ್ರೆಂಡ್ ಪಿಂಡ, ಅವನೇನೆ ಇವನು. ಇಲ್ಲಿ ಪಿಂಡ ಇವನನ್ನ ಗುರ್ತಿಡಿಯೋದಿಲ್ಲ, ನಾರ್ಮಲ್ ಆಗಿ ಇವನ್ ಜೊತೆ ಹೋಗ್ತಿರ್ತಾನೆ. ಇದರಿಂದ ಹಮ್ಜಾ ನಿಟ್ಟಿಸಿರು ಬಿಡ್ತಾನೆ. ಯಾಕೆಂದ್ರೆ ಪಿಂಡ ಇವನನ್ನ ಗುರ್ತಿಡಿದಿದ್ರೆ ಎಲ್ಲರಿಗೂ ಗೊತ್ತಾಗೋಗ್ತಿತ್ತು ಇವನು ಇಂಡಿಯಾದವನು ಅಂತ. ಇದಾದ್ಮೇಲೆ ಇವರೆಲ್ಲರೂ ಡೀಲಿಂಗ್ ಅಂತ ಒಂದು ಜಾಗಕ್ಕೆ ಬಂದಾಗ ಜಾಹಿದ್ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಬರ್ತಾನೆ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಪಾರ್ಟ್ 1 ನಲ್ಲಿ ಪ್ಲೇನ್ ಹೈಜಾಕ್ ಆಗಿದ್ದಾಗ ಹೇಳಿದ್ನಲ್ಲ, ಇಲ್ಲೇ ಪಕ್ಕದಲ್ಲಿ ಬಾರ್ಡರ್ ನಲ್ಲಿ ಇರ್ತೀವಿ, ನಿಮ್ ಕೈಲಿ ಏನ್ ಕಿತ್ಕೊಳ್ಳೋದಕ್ಕಾಗುತ್ತೋ ಕಿತ್ಕೊಳ್ಳಿ ಅಂತ, ಅವನೇನೆ ಇವನು. ಇಲ್ಲಿ ನಮ್ಗೆ ಗೊತ್ತಾಗಿರುತ್ತೆ ಪಿಂಡ ಇಷ್ಟು ದೊಡ್ಡ ಮಾದಕ ವಸ್ತುಗಳ ಡೀಲರ್ ಆಗಿರ್ತಾನೆ ಅಂತಂದ್ರೆ ಈ ವಸ್ತುಗಳು ಒಂದು ಸಲ ಇಂಡಿಯಾಗೆ ಎಂಟರ್ ಆದ್ರೆ ತುಂಬಾ ಬೇಗ ಇಡೀ ಪಂಜಾಬ್ ನಲ್ಲೆಲ್ಲ ಹರಡ್ಸೋ ಅಂತ ಶಕ್ತಿ ಇವನಿಗಿರುತ್ತೆ. ಇದಾದ್ಮೇಲೆ ಡೀಲ್ ನೆಲ್ಲ ಮಾಡಿ ಮುಗಿಸ್ತಾರೆ. ಇದೇ ಸಂತೋಷಕ್ಕೆ ಹಮ್ಜಾ ಮನೆಯಲ್ಲಿ ಒಂದು ಪಾರ್ಟಿನ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಪಾರ್ಟಿಗೆ ಅಲಂ ಕೂಡ ಬಂದಿರ್ತಾನೆ. ಅದೇ ಸಮಯಕ್ಕೆ SP ಜಮೀಲ್ ಹಾಗೆ ಹಮ್ಜಾಗೆ ಹೇಳ್ತಾ ಹೋಗ್ತಾನೆ, ಉಜೈರ್ನ ದುಬೈ ಜೈಲಿಂದ ಪಾಕಿಸ್ತಾನ್ ಜೈಲಿಗೆ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಅವನನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಮಿಬ್ರಲ್ಲಿ ಯಾರು ಕೂಡ ಇದ್ರಲ್ಲಿ ಮಧ್ಯ ಬರಬಾರ್ದು ಅಂತ. ಆಗ ಇಲ್ಲಿಗೆ ಪಿಂಡ ಬಂದು ವಾಶ್ರೂಮ್ ಎಲ್ಲಿದೆ ನನ್ನ ಕರ್ಕೊಂಡು ಹೋಗಿ ಅಂತ ಹಮ್ಜಾಗೆ ಹೇಳ್ತಾನೆ. ಇವನು ಕೂಡ ಕರ್ಕೊಂಡ್ ಬರ್ತಾನೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಅವನು ಮನೆ ನೆನಪು ಬರ್ಲಿಲ್ವಾ ಜೆಸ್ಸಿ ಅಂತ ಕೇಳ್ಬಿಡ್ತಾನೆ. ಜಸ್ಕಿರತ್ನ ಜೆಸ್ಸಿ ಅಂತ ಇವನು ಕರಿತಿದ್ದ. ಅಂದ್ರೆ ಇಷ್ಟೊತ್ವರೆಗೂ ಹಮ್ಜಾನೆ ಜೆಸ್ಸಿ ಅಂತ ಇವನಿಗೆ ಗೊತ್ತಿತ್ತು, ಹೇಳಿರ್ಲಿಲ್ಲ ಅಷ್ಟೇ. ಅದಕ್ಕೆ ಇವನು ಕೂಡ ನನ್ನ ನೇಣಿಗಾಗ್ತಿದ್ರು, ಅದಕ್ಕೆ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಪಿಂಡ ಮಾತ್ರ ಅದನ್ನ ನಂಬೋದಕ್ಕೆ ರೆಡಿ ಆಗಿರೋದಿಲ್ಲ. ಇವನು ಕಿಡ್ನಾಪ್ ಆಗಿದ್ದಂತ ಗವರ್ನಮೆಂಟ್ ಕಡೆಯಿಂದ ಪ್ರತಿ ತಿಂಗಳು 30,000 ಇವನ ತಾಯಿ ಅಕೌಂಟ್ಗೆ ಬರ್ತಿದೆ. ಸುಮ್ನೆ ಆ ರೀತಿ ದುಡ್ಡು ಬರೋದಕ್ಕೆ ಹೇಗ್ ಸಾಧ್ಯ ಅಂತ. ಅಂದ್ರೆ ಇವನಿಗೆ ಜಸ್ಕಿರತ್ ಇಂಡಿಯಾದ ಒಬ್ಬ ಸ್ಪೈ ಅನ್ನೋದು ಅರ್ಥ ಆಗೋಗಿದೆ. ಅದಕ್ಕೆ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಪಿಂಡ ಕೆಳಗಡೆ ಬಿದ್ದು ತಲೆಗೆ ಹೊಡೆದು ಸತ್ತೋಗ್ತಾನೆ. ಏನು ಗೊತ್ತಿಲ್ಲದೆ ರೀತಿ ಹಮ್ಜಾ ಹೊರಗಡೆ ಬರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆ ಡೆಡ್ ಬಾಡಿ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿದ್ರೆ ಅಲಾಮ್ ಒಪ್ಕೊಬಿಟ್ಟಿರ್ತಾನೆ, ನಾನೇ ಅವನನ್ನ ಸಾಯಿಸಿದ್ದು, ನಾನು ಕೂಡ ಒಬ್ಬ ಇಂಡಿಯಾದ ಸ್ಪೈ ಅಂತ. ಆಗ ಹಮ್ಜಾ ಸೀದಾ ಬಂದು ಅವನಿಗೆ ಶೂಟ್ ಮಾಡ್ಬಿಡ್ತಾನೆ. ನನ್ನ ಮನೆ ಒಳಗಡೆನೆ ಬಂದು ನನ್ನ ಗೆಸ್ಟ್ನ ಸಾಯಿಸೋದಕ್ಕೆ ಎಷ್ಟು ಧೈರ್ಯ ಅಂತ. ಈ ಸಮಯದಲ್ಲಿ ಎಲಿನಾ ಇವನ ತಲೆಯಲ್ಲಿರುವಂತ ರಕ್ತನ ನೋಡ್ಬಿಡ್ತಾಳೆ. ಇದಾದ್ಮೇಲೆ ಸೀನ್ ಫ್ಲಾಶ್ ಬ್ಯಾಕ್ ಗೆ ಬರುತ್ತೆ. ಹಮ್ಜಾ ಪಿಂಡನ ಸಾಯಿಸಿದಾಗ ಅಲಾಮ್ ಇಲ್ಲಿಗೆ ಬಂದಿದ್ದ. ಹಮ್ಜಾ ಏನಾದ್ರೂ ಸಿಗಾಕೋಬಿಟ್ರೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ನಷ್ಟ ಆಗುತ್ತೆ, ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗುತ್ತೆ ಅಂತ, ನಾನೇ ಕೊಲೆನ ಮಾಡಿದ್ದು ಅಂತ ಒಪ್ಕೊಳ್ತೀನಿ ಅಂತ ಅಲಾಮ್ ಇವನನ್ನ ಕಳಿಸ್ಬಿಡ್ತಾನೆ. ಅಂದ್ರೆ ಶೂಟ್ ಮಾಡೋದು ಕೂಡ ಪ್ಲಾನ್ ಆಗಿತ್ತು. ಹಮ್ಜಾ ತುಂಬಾನೇ ದುಃಖ ಪಡ್ತಿರ್ತಾನೆ. ಆದ್ರೆ ಹಮ್ಜಾ ಮೇಲೆ SP ಗೆ ಡೌಟ್ ಬಂದ್ಬಿಟ್ಟಿರುತ್ತೆ. ಹಮ್ಜಾ ಮೊದ್ಲು ಅಲಾಮ್ ಹತ್ರನೇ ಕೆಲಸ ಮಾಡ್ತಿದ್ದ. ಇಷ್ಟು ಚಿಕ್ಕ ವಿಷಯಕ್ಕೆ ಅವನನ್ನ ಏನಕ್ಕೆ ಸಾಯಿಸ್ತಾ ಅಂತ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಇದನ್ನ ಇಲ್ಲೇ ಕಿಟಕಿ ಹತ್ರ ಇರುವಂತ ಎಲಿನ ಕೂಡ ಕೇಳಿಸ್ಕೊಬಿಡ್ತಾಳೆ. ಆದ್ರಿಂದ ಇವಳು ಬಂದು ಹಮ್ಜಾನ ಹಳೆ ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಇದ್ರಲ್ಲಿ ಇವಳಿಗೊಂದು ಬುಕ್ ಸಿಗುತ್ತೆ. ಈ ಬುಕ್ ನಲ್ಲಿ ಪಾಕಿಸ್ತಾನದಲ್ಲಿ ಯಾರ್ಯಾರನ್ನ ಸಾಯಿಸ್ಬೇಕು ಅವರ ಹೆಸರು ಲಿಸ್ಟ್ ಇರುತ್ತೆ. ನಂತರ ಹಮ್ಜಾ ಮನೆಗ್ ಬಂದಾಗ ಎಲಿನ ಇವನಿಗೆ ಗನ್ ಪಾಯಿಂಟ್ ಮಾಡ್ಬಿಡ್ತಾಳೆ. ಅಂದ್ರೆ ಇವಳಿಗೆ ಗೊತ್ತಾಗೋಗಿದೆ ಇವನು ಇಂಡಿಯಾದ ಸ್ಪೈ ಅಂತ. ನನ್ ದೇಶನ ನಾಶ ಮಾಡೋದಕ್ಕೆ ಬಂದಿರೋನ ಜೊತೆ ನಾನು ಹೇಗೆ ಜೀವನ ಮಾಡ್ಲಿ ಅಂತ ಇವಳು ಹೇಳ್ತಿದ್ರೆ ಇವನು ಕೂಡ ಶೂಟ್ ಮಾಡ್ಬಿಡು ಅನ್ನೋ ರೀತಿನೇ ಸುಮ್ನೆ ಇರ್ತಾನೆ. ಆದ್ರೆ ಇವಳು ಕೈಲಿ ಶೂಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅಷ್ಟೊಂದು ಇವನನ್ನ ಪ್ರೀತಿಸ್ತಾಳೆ. ಆಗ ಇವನು ಹೇಳ್ತಾ ಹೋಗ್ತಾನೆ, ಈ ಬುಕ್ ನಲ್ಲಿರೋರು ನಮ್ಮ ಇಂಡಿಯಾದಲ್ಲಿ ತುಂಬಾ ಬ್ಲಾಸ್ಟ್ ಗಳನ್ನ ಮಾಡಿದ್ದಾರೆ. ಇವರಿಂದ ನಮ್ಮ ದೇಶದಲ್ಲಿ 600ರಿಂದ 800 ಜನ ಸತ್ತೋಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಪಾಕಿಸ್ತಾನದಲ್ಲಿರುವಂತ ಅಮಾಯಕ ಮಕ್ಕಳನ್ನು ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ ಸಾಯಿಸ್ತಿದ್ದಾರೆ. ನಾನು ನಿಮ್ ದೇಶನ ನಾಶ ಮಾಡ್ತಿಲ್ಲ, ಇಲ್ಲಿರುವಂತ ಆತಂಕವಾದಿಗಳನ್ನ ಸಾಯಿಸೋದಕ್ಕೆ ಬಂದಿದ್ದೀನಿ ಅಷ್ಟೇ ಅಂತ. ಇದನ್ನ ಕೇಳಿ ಇವಳು ಕೂಡ ಇವನನ್ನ ಕ್ಷಮಿಸಿ SP ಗೆ ನಿನ್ ಮೇಲೆ ಡೌಟ್ ಬಂದ್ಬಿಟ್ಟಿದೆ, ಹುಷಾರಾಗಿರುವಂತಾಳೆ. ಆದ್ರಿಂದ ಹಮ್ಜಾ ಬಲೂಚಿಸ್ತಾನ್ಗೆ ಬಂದು SP ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿರ್ತಾನೆ. ಈ ಕಡೆ SP ಗೆ ಹಮ್ಜಾ ಬಲೂಚಿಸ್ತಾನ್ಗೆ ಹೋಗಿರುವಂತ ವಿಷಯ ಗೊತ್ತಾಗಿ ಅವನು ಉಜೈರ್ನ ಕಾಪಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿರ್ಬೋದು ಅಂತ ಹಮ್ಜಾನು ಕೂಡ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಪೊಲೀಸ್ ಸ್ಟೇಷನ್ ನ ಹೊರಗಡೆ ಹಮ್ಜಾ ಕಡೆಯ ಒಬ್ಬ ವ್ಯಕ್ತಿ ಕಾಯ್ತಾ ನಿಂತಿರ್ತಾನೆ. ಅದೇ ಸಮಯಕ್ಕೆ ಹಮ್ಜಾ SP ಗೆ ಕಾಲ್ ಮಾಡಿ ಇವನು ಹುಸೇರ್ನ ಸಾಯಿಸೋದಕ್ಕೆ SP ಗೆ ಸಹಾಯ ಮಾಡೋ ರೀತಿ ಮಾತಾಡ್ತಾನೆ. ಇದರಿಂದ SP ಗೆ ಇನ್ನೂ ಕೂಡ ಡೌಟ್ ಬಂದು ಹುಸೇರ್ನ ಸಾಯಿಸೋದಕ್ಕೆ ಹೋಗ್ಬೇಕಾಗಿರೋ
ಇರುವಂತ ಇವನ ಜಾಗದಲ್ಲಿ ಆಫೀಸರ್ ಒಮರ್ನ ಕಳಿಸಿ ಇವನು ಹಮ್ಜಾನ ಸಾಯಿಸೋದಕ್ಕೆ ಹೋಗ್ತಿರ್ಬೇಕಾದ್ರೆ ಆ ಹುಡುಗನು ಕೂಡ ಇವನನ್ನ ಫಾಲೋ ಮಾಡ್ತಿರ್ತಾನೆ. ನಂತರ ಹಮ್ಜಾ ಎಸ್ಪಿಗೆ ಕಾಲ್ ಮಾಡಿ ನರ್ಕದಲ್ಲಿ ಸಿಗೋಣ ಅಂತ ಹೇಳ್ತಿದ್ದಂಗೆನೆ ಆ ಹುಡುಗ ಬಂದು ಆಕ್ಸಿಡೆಂಟ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಎಸ್ಪಿಯ ಅಂತಿಮ ಸಂಸ್ಕಾರ ನಡೀತಿರ್ಬೇಕಾದ್ರೆ ISI ಆರ್ಗನೈಸೇಷನ್ ನ ಡೈರೆಕ್ಟರ್ ಜನರಲ್ ಆಗಿರುವಂತ ಶಂಶರ್ ಹಸನ್ ನ ತೋರಿಸ್ತಾರೆ. ಈ ಕಡೆ ಹಮ್ಜಾ ಹುಸೈರ್ ಇರುವಂತ ಜೈಲಿಗೆ ಬಂದು SP ಸತ್ತೋಗಿರುವಂತ ವಿಷಯನ ಹೇಳ್ತಾನೆ. ಹಾಗೆ ನಿನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಪೊಲೀಸರಿಗೆ ದುಡ್ಡು ಕೊಡ್ತಾನೆ ಹುಸೈರ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ನಂತರ ಹಮ್ಜಾ ದುಬೈಗೆ ಬಂದು ಒಂದು ರೂಮ್ ನ ಒಳಗಡೆ ಬಂದಾಗ ಇಲ್ಲಿ ಇವನಿಗೆ ಸುಶಾಂತ್ ಬನ್ಸಲ್ ಹಾಗೆ ಅಜಯ್ ಸನ್ಯಾಲ್ ಸಿಗ್ತಾರೆ. ಇವರಿಗೆ ಅಲಾಮ್ನ ಬಗ್ಗೆ ಗೊತ್ತಾಗಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇದಾದ್ಮೇಲೆ ಹಮ್ಜಾ ಹೇಳ್ತಾ ಹೋಗ್ತಾನೆ, ದಾವೂದ್ ಇಬ್ರಾಹಿಂ 60,000 ಫೇಕ್ ನೋಟುಗಳನ್ನ ಇಂಡಿಯಾದ ಉತ್ತರ ಪ್ರದೇಶದಲ್ಲಿರುವಂತ ಪೊಲಿಟಿಷಿಯನ್ ಅತೀಫ್ ಅಹಮದ್ಗೆ ಕಳಿಸ್ತಿದ್ದಾನೆ ಎಲೆಕ್ಷನ್ ನಲ್ಲಿ ಯೂಸ್ ಮಾಡೋದಕ್ಕೆ ಅಂತ. ಹಮ್ಜಾ ಹೇಳ್ತಿರುವಂತ ಅತೀಫ್ ಅಹಮದ್ ಬೇರೆ ಯಾರು ಅಲ್ಲ, ಮೂವಿಯ ಮೊದಲಲ್ಲಿ ಜಸ್ಕಿರದ್ ಹಾಗೆ ಪಿಂಡ ಗನ್ನ ನೇಯಿಸ್ಕೊಳ್ಳೋದಕ್ಕೆ ಪೊಲಿಟಿಷಿಯನ್ ಹತ್ರ ಹೋಗಿದ್ರಲ್ಲ ಅತೀಫ್ ಅಹಮದ್, ಅವನಿಗೆನೆ ದಾವೂದ್ ದುಡ್ಡನ್ನ ಕಳಿಸ್ತಿರೋದು. ನಂತರ ಅಜಯ್ ಹೇಳ್ತಾರೆ, ತುಂಬಾ ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನನಗೆ ಹೇಳಿದ್ದ, ಇಲ್ಲೇ ಪಕ್ಕದಲ್ಲಿ ಬಾರ್ಡರ್ ನಲ್ಲಿ ಇರ್ತೀವಿ, ನಿಮ್ ಕೈಲಿ ಏನ್ ಕಿತ್ಕೊಳ್ಳೋದಕ್ಕಾಗುತ್ತೋ ಕಿತ್ಕೊಳ್ಳಿ ಅಂತ. ಈಗ ಕಿತ್ಕೊಳ್ಳುವಂತ ಸಮಯ ಬಂದಿದೆ. ಹಮ್ಜಾ ನಿನ್ಗೆ ಇಷ್ಟ ಬಂದಿದ್ದನ್ನ ಮಾಡು, ಆ ಬುಕ್ ನ ಲಿಸ್ಟ್ ನಲ್ಲಿರುವಂತ ಜನರನ್ನೆಲ್ಲರನ್ನು ಸಾಯಿಸೋದಕ್ಕೆ ಶುರು ಮಾಡು ಅಂತ. ಇದಾದ್ಮೇಲೆ ಅಜಯ್ ಮತ್ತೆ ಸುಶಾಂತ್ 60,000 ಕೋಟಿ ಫೇಕ್ ನೋಟುಗಳ ಬಗ್ಗೆ PM ಮೋದಿಗೆ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಸೀನ್ 8 ನವೆಂಬರ್ 2016ಕ್ಕೆ ಶಿಫ್ಟ್ ಆದಾಗ PM ಮೋದಿ ಅನೌನ್ಸ್ ಮಾಡ್ತಿರ್ತಾರೆ 500,000 ನೋಟ್ ಗಳನ್ನ ಬ್ಯಾನ್ ಮಾಡ್ತಿದೀವಿ ಅಂತ. ಇದರಿಂದ ಅತೀಮ್ ಅಹಮದ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಮೇಜರ್ ಇಕ್ಬಾಲ್ಗೆ ಕಾಲ್ ಮಾಡಿ ಹೇಳ್ತಿರ್ತಾನೆ 60,000 ಕೋಟಿ ಫೇಕ್ ನೋಟುಗಳನ್ನ ಕಳಿಸಿದ್ರು ಕೂಡ ಈಗ ವೇಸ್ಟ್ ಆಗುತ್ತೆ ಅಂತ. ಇದೇ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಮೇಜರ್ ಇಕ್ಬಾಲ್ಗೆ ಜಾವೇದ್ ಹೆದರ್ಕೊಂಡು ಕಾಲ್ ಮಾಡ್ತಾನೆ, ಇವಾಗ ಏನ್ ಮಾಡೋದು ಅಂತ. ಆದ್ರೆ ಇವನು ಫೋನ್ನೇ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಜಾವೇದ್ ಹಮ್ಜಾಗೆ ಕಾಲ್ ಮಾಡ್ತಾನೆ, 60,000 ಕೋಟಿನ ಇಂಡಿಯಾಗೆ ಕಳಿಸಿಲ್ಲ ಅಂದ್ರೆ ಬರ್ಬಾದ್ ಆಗೋಗ್ತೀನಿ, ಏನಾದ್ರೂ ಸಹಾಯ ಮಾಡು ಅಂತ ಇರ್ತಾನೆ. ಆಗ ಹಮ್ಜಾ ಇಲ್ಲಿಗೆ ಬರ್ತಾನೆ. ಇವನಿಗೆ ಸಹಾಯ ಮಾಡೋದಕ್ಕಲ್ಲ, ನಾನು ಇಂಡಿಯಾದ ಸ್ಪೈ ಅಂತ ಇವನಿಗೆ ನಿಜನೇ ಹೇಳಿ ಮೇಲಿಂದ ಕೆಳಗಡೆ ಕರೆಂಟ್ ನ ಮೇಲೆ ತಳ್ಳಿ ಸಾಯಿಸ್ಬಿಡ್ತಾನೆ. ಹಾಗೆ ಆ 60,000 ಫೇಕ್ ನೋಟುಗಳನ್ನು ಕೂಡ ಸುಟ್ಟಾಕ್ಬಿಡ್ತಾನೆ. ಈ ಕಡೆ ಇಂಡಿಯಾದ ಉತ್ತರ ಪ್ರದೇಶ್ ಪೊಲೀಸರಿಗೆ ಅತೀಫ್ ಅಹಮದ್ಗೆ ಪಾಕಿಸ್ತಾನ್ ಜೊತೆ ಲಿಂಕ್ ಇದೆ ಅಂತ ಗೊತ್ತಾಗಿ ಅರೆಸ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಪಾಕಿಸ್ತಾನದ ಆಫೀಸರ್ ಆಗಿರುವಂತ ಒಮರ್ ಹಮ್ಜಾ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಒಬ್ರು ನರ್ಸ್ ಬಂದು ವಿಷ ತುಂಬಿರುವಂತ ಇಂಜೆಕ್ಷನ್ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ. ಈ ರೀತಿ ಮಾಡಿಸಿದ್ದೆ ಹಮ್ಜಾ, ಯಾಕೆಂತಂದ್ರೆ ಈ ವ್ಯಕ್ತಿ ಹೆಸರು ಬುಕ್ ನ ಲಿಸ್ಟ್ ನಲ್ಲಿ ಇತ್ತು. ಹೀಗೆ ಬುಕ್ ನ ಲಿಸ್ಟ್ ನಲ್ಲಿ ಇರುವಂತ ಪ್ರತಿಯೊಬ್ಬ ಆತಂಕವಾದಿನೂ ಕೂಡ ಹಮ್ಜಾ ಸಾಯಿಸ್ತಾ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ಇವರೆಲ್ಲರೂ ಇಂಡಿಯಾದಲ್ಲಿ ಆಗಿರುವಂತ ಬ್ಲಾಸ್ಟ್ ಗಳಲ್ಲಿ ಇನ್ವಾಲ್ವ್ ಆಗಿದ್ರು. ಈಗ ಸಾಯುವಂತ ಚಾನ್ಸ್ ಜಹೀದ್. ನಂತರ ಅಜಯ್ಗೆ ಕಾಲ್ ಬರುತ್ತೆ, ಜಹೀದ್ ನ ಚೆನ್ನಾಗಿ ಹೊಡೆದು ಬಂಧಿಸಿರ್ತಾರೆ. ಆಗ ಅಜಯ್ ಇವನನ್ನ ಕೇಳ್ತಾರೆ, ಸಾಕಾ ಕಿತ್ಕೊಂಡಿದ್ದು ಅಂತ. ಇದಾದ್ಮೇಲೆ ಬೋಲೋ ಭರತ್ ಮಾತಾಕೆ ಅಂತ ಹೇಳಿ ಇವನ ಕೈಲೇ ಜೈ ಅಂತ ಹೇಳಿಸಿ ಕೊನೆಗೆ ಇವನನ್ನ ಸಾಯಿಸ್ಬಿಡ್ತಾರೆ. ಇದಾದ್ಮೇಲೆ ಮೇಜರ್ ಇಕ್ಬಾಲ್ ಹಮ್ಜಾಗೆ ಕಾಲ್ ಮಾಡಿ ಬಡೆ ಸಾಬ್ ಹತ್ರ ಮೀಟಿಂಗ್ ಗೆ ಹೋಗ್ತಿದೀವಿ ಬಂದ್ಬಿಡು ಅಂತಾನೆ. ಇದರಿಂದ ಹಮ್ಜಾ ಕೂಡ ದಾವೂದ್ ಇಬ್ರಾಹಿಂ ನ ಸಾಯಿಸ್ಲೇಬೇಕು ಅಂತ ತುಂಬಾ ಡೇಂಜರಸ್ ಆಗಿರುವಂತ ಒಂದು ಪಾಯ್ಸನ್ ನ ಬ್ಯಾಂಡೇಜ್ ಒಳಗಡೆ ಬಚ್ಚಿಟ್ಕೊಳ್ತಾನೆ. ಯಾಕೆ ಅಂತಂದ್ರೆ ದಾವೂದ್ ಇಬ್ರಾಹಿಂ ಕೂಡ ಒಬ್ಬ ದೊಡ್ಡ ಆತಂಕವಾದಿ. ಬರೀ ಬ್ಯಾಂಡೇಜ್ ಅನ್ನ ದಾವೂದ್ ಇಬ್ರಾಹಿಂಗೆ ಟಚ್ ಮಾಡಿಸಿದ್ರೆ ಸಾಕು. ಇದಾದ್ಮೇಲೆ ಮೀಟಿಂಗ್ ಮಾಡೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾರೆ. ಯಾಕೆಂತಂದ್ರೆ ದಾವೂದ್ನ ಆರೋಗ್ಯ ಸರಿ ಇರೋದಿಲ್ಲ. ಇಲ್ಲಿ ಇವನು ಹೇಳ್ತಿರ್ತಾನೆ, ನಮ್ಮ ಕಡೆಯ ತುಂಬಾ ಜನರನ್ನ ಇಂಡಿಯಾದವರು ಸಾಯಿಸ್ಬಿಟ್ಟಿದ್ದಾರೆ, ಈಗ ನಮ್ಮ ಚಾನ್ಸ್, ನಾವು ಇಂಡಿಯಾದವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಎಲ್ಲರೂ ದಾವೂದ್ಗೆ ಶೇಕ್ ಹ್ಯಾಂಡ್ ಕೊಡ್ತಿರ್ತಾರೆ. ಹಮ್ಜಾನು ಕೂಡ ಇದೇ ನೆಪದಲ್ಲಿ ಬ್ಯಾಂಡೇಜ್ ಅನ್ನ ಟಚ್ ಮಾಡೋದಕ್ಕೆ ನೋಡಿದ್ರೆ ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ. ಅನ್ಕೊಂಡಿರುವಂತ ಕೆಲಸ ಆಗಿಲ್ಲ ಅಂತ ಹಮ್ಜಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಇದಾದ್ಮೇಲೆ ಉತ್ತರ ಪ್ರದೇಶದ ಪೊಲೀಸರು ಅತೀಫ್ ಅಹಮದ್ನ ಅರೆಸ್ಟ್ ಮಾಡಿದಾರಲ್ಲ, ಇವನು ಮೇಜರ್ ಇಕ್ಬಾಲ್ಗೆ ಕಾಲ್ ಮಾಡಿ ಹೇಳ್ತಿರ್ತಾನೆ, ನನಗೆ ಬೇಲ್ ಸಿಗೋದ್ರಲ್ಲಿದೆ, ಆದಷ್ಟು ಬೇಗ ಹೊರಗಡೆ ಬರ್ತೀನಿ, ನಮ್ಮ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಈ ಕಡೆ ಹಮ್ಜಾ ಕೊನೆಯದಾಗಿ ಒಂದು ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಎಲಿನಾಗೆ ಹೇಳ್ತಾನೆ, ನಾನು ವಾಪಸ್ ಬರ್ತಿದ್ದಂಗೆನೆ ನಮ್ಮ ಮಗನ್ನ ಕರ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಜೀವನ ಮಾಡೋಣ ಅಂತ. ಇವಳಂತೂ ತುಂಬಾ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಇದನ್ನ ಒಮರ್ ಕೂಡ ನೋಡ್ಬಿಡ್ತಾನೆ. ನಂತರ ಇಕ್ಬಾಲ್ ಒಂದು ಜಾಗಕ್ಕೆ ಬರ್ತಾನೆ. ಈ ಜಾಗದಲ್ಲಿ ಇವನು ಭಾರತದ ವಿರುದ್ಧ ಆತಂಕವಾದಿಗಳನ್ನ ರೆಡಿ ಮಾಡ್ತಿರ್ತಾನೆ. ಹಾಗೆ ಈ ಕಡೆ ಎಲ್ಲಿನ ಮನೇಲಿರ್ತಾಳೆ. ಆದ್ರೆ ಒಮರ್ ಇಲ್ಲಿಗೆ ಬಂದು ಇವಳ ಮಗನ್ ಮೇಲೆ ಗನ್ ಪಾಯಿಂಟ್ ಅನ್ನ ಮಾಡಿ, ಹಮ್ಜಾ ಯಾರು ನಿಜ ಹೇಳು ಇಲ್ಲಂದ್ರೆ ಇವನನ್ನ ಸಾಯಿಸ್ಬಿಡ್ತೀನಿ ಅಂತಿರ್ತಾನೆ. ಬೇರೆ ದಾರಿ ಇಲ್ದೆ ಇವಳು ಕೂಡ ಎಲ್ಲಾ ಸತ್ಯನೇ ಹೇಳೋದಕ್ಕೆ ಒಪ್ಕೋಬಿಡ್ತಾಳೆ. ಇನ್ನೊಂದ್ ಕಡೆ ನೋಡಿದ್ರೆ ಮೇಜರ್ ಇಕ್ಬಾಲ್ ಟಿವಿಲಿ ನೋಡ್ತಿರ್ತಾನೆ. ಅತೀಫ್ ಅಹಮದ್ ಬೇಲ್ನ ಮೇಲೆ ಹೊರಗಡೆ ಬಂದಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಂದಷ್ಟು ಜನ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದೇ ಸಮಯದಲ್ಲಿ ಒಮರ್ ಇವನಿಗೆ ಕಾಲ್ ಮಾಡಿ ಹೇಳ್ತಾನೆ, ಹಮ್ಜಾ ಇಂಡಿಯಾದ ಸ್ಪೈ ಅಂತ. ಈ ಶಾಕ್ ನಲ್ಲಿ ಇವನು ಇರ್ಬೇಕಾದ್ರೆ
ಆದ್ರೆ ಇವನ ತಂದೆ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ನಾನು ಮಿಲಿಟರಿ ಇರ್ಬೇಕಾದ್ರೆ ನಮ್ಮ ಪಾಕಿಸ್ತಾನ್ ದೇಶದ ಹೆಸರನ್ನ ಇಷ್ಟು ಮೇಲೆ ತಗೊಂಡು ಹೋಗಿದ್ದೆ, ಭಾರತದ ವಿರುದ್ಧ ಇಷ್ಟು ಯುದ್ಧ ಮಾಡಿದ್ದೆ, ನೀವಿರ್ಬೇಕಾದ್ರೆ ನಮ್ ಕಡೆಯ ಜನರನ್ನ ಅವರೆಲ್ಲರೂ ಸಾಯಿಸ್ತಿದ್ದಾರೆ ಅಂತ. ಈ ಸಲ ಮೇಜರ್ ಇಕ್ಬಾಲ್ಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇವನ ತಂದೆನೆ ಹಿಡ್ಕೊಂಡು ಹೇಳ್ತಿರ್ತಾನೆ, ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ, ನನ್ ತಾಯಿ ಯಾವತ್ತೂ ನನಗೆ ಹೇಳಿದ್ರು ನೀನು ಇಂಡಿಯಾದ ಮೇಲೆ ಯಾವುದೇ ತರದ ಯುದ್ಧನ ಮಾಡಿರ್ಲಿಲ್ಲ, ಇಂಡಿಯಾದವರಿಂದ ಹೆದರ್ಕೊಂಡು ತಪ್ಪಿಸ್ಕೊಂಡ್ ಬರೋದಕ್ಕೆ ನೀನು ನಮ್ಮ ಸೈನ್ಯಕ್ಕೆ ಮೋಸ ಮಾಡಿದ್ದೆ ಅಂತ ಹೇಳ್ತಾ ಇವನನ್ನ ಸಾಯಿಸಿ ಇದೇ ಕೋಪದಲ್ಲಿ ತಲೆನೂ ಕೂಡ ಬೋಳಿಸ್ಕೊಬಿಡ್ತಾನೆ. ನಂತರ ಮೇಜರ್ ಇಕ್ಬಾಲ್ ಹಮ್ಜಾನ ಕರ್ಸ್ಕೊಳ್ತಾನೆ. ಮೊದ್ಮೊದ್ಲು ಏನು ಹೇಳೋದಿಲ್ಲ, ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿರ್ತಾನೆ. ಹಾಗೆ ಹೊರಗಡೆ ಹಮ್ಜಾ ಜೊತೆ ಬಂದಿರೋಂತ ರಿಜ್ವಾನ್ ಕೂಡ ನಮ್ಗೆ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನ್ ಮಿಲಿಟರಿಯ ಬಟ್ಟೆ ಹಾಕಿರುವಂತ ಜನರೆಲ್ಲರೂ ಈ ಜಾಗನ ಸುತ್ತುವರೆದು ಬಿಟ್ಟಿರ್ತಾರೆ. ಈ ಕಡೆ ಮೇಜರ್ ಇಕ್ಬಾಲ್ ಹಮ್ಜಾ ಜೊತೆ ಮಾತಾಡ್ತಾ ಇವನನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ನೀನು ಇಂಡಿಯಾದ ಸ್ಪೈ ಅನ್ನೋ ವಿಷಯ ನನಗೆ ಗೊತ್ತು ಅಂತ ಹಿಂದೆಯಿಂದ ಚುಚ್ಬಿಡ್ತಾನೆ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಬಂದಾಗ ಹಮ್ಜಾ ಬಲೂಚಿಸ್ತಾನ್ಗೆ ಬಂದಿರ್ತಾನೆ. ಆ ಮೇಜರ್ ಇಕ್ಬಾಲ್ ಬಲೂಚಿಸ್ತಾನದಲ್ಲಿರುವಂತ ತುಂಬಾ ಜನರನ್ನ ಸಾಯಿಸ್ಬಿಟ್ಟಿರ್ತಾನೆ. ಆದ್ರಿಂದ ಅವನನ್ನ ಕಂಡ್ರೆ ಈ ಜನರಿಗೆ ದ್ವೇಷ. ಹೇಗಿದ್ರು ಆ ಬುಕ್ ನಲ್ಲಿ ಮೇಜರ್ ಇಕ್ಬಾಲ್ ನ ಹೆಸರು ಕೂಡ ಇತ್ತು. ಆದ್ರಿಂದ ಬಲೂಚಿಸ್ತಾನದ ಜನರ ಜೊತೆ ಸೇರಿ ಹಮ್ಜಾ ಅವನನ್ನ ಸಾಯಿಸುವಂತ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿರ್ತಾನೆ. ನೋಡಿದ್ರೆ ಹಮ್ಜಾ ಈ ಜಾಗದಲ್ಲಿ ಬಾಂಬ್ ಗಳನ್ನ ಇಟ್ಟಿರ್ತಾನೆ. ಅದು ಬ್ಲಾಸ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಹೊರಗಡೆ ರಿಜ್ವಾನ್ ಮೇಜರ್ ಇಕ್ಬಾಲ್ ನ ಜನರ ಜೊತೆ ಫೈಟ್ ಮಾಡ್ತಿರ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಮಿಲಿಟರಿ ಡ್ರೆಸ್ ನಲ್ಲಿ ಬಂದಿರೋರು ಬೇರೆ ಯಾರು ಅಲ್ಲ, ಬಲೂಚಿಸ್ತಾನದ ಜನರೇ. ಇಲ್ಲಿ ನೋಡಿದ್ರೆ ಒಳಗಡೆ ಹಮ್ಜಾ ಇನ್ನೂ ಕೂಡ ಬದುಕಿರುವಂತ ಮೇಜರ್ ಇಕ್ಬಾಲ್ ನ ಜನರ ಜೊತೆ ಫೈಟ್ ಮಾಡ್ತಿರ್ತಾನೆ. ಹೀಗೆ ಫೈಟ್ ಮಾಡ್ತಾ ಮೇಜರ್ ಇಕ್ಬಾಲ್ ಹಾಗೆ ಹಮ್ಜಾ ಇಬ್ರು ಕೂಡ ಇಲ್ಲಿಂದ ಹೊರಗಡೆ ಬರ್ತಾರೆ. ಇವನ್ ಮಾತ್ರ ಏನೇ ಮಾಡಿದ್ರು ಮೇಜರ್ ಇಕ್ಬಾಲ್ ನ ಬಿಡೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಎಲ್ಲೇ ಹೋಗ್ತಿದ್ರು ಅವನನ್ನ ಚೇಸ್ ಮಾಡ್ಕೊಂಡೇ ಬರ್ತಿರ್ತಾನೆ. ಆದ್ರೆ ಒಂದು ಜಾಗದಲ್ಲಿ ಮೇಜರ್ ಇಕ್ಬಾಲ್ ಇವನನ್ನ ಹಿಡ್ಕೊಂಡು ಚೈನ್ ಸಹಾಯದಿಂದ ಸಾಯಿಸೋದಕ್ಕೆ ನೋಡ್ತಾನೆ. ಹೇಗೋ ಮಾಡಿ ಹಮ್ಜಾ ಅದರಿಂದ ಬಿಡಿಸ್ಕೊಂಡು ಈ ಚೈನ್ಗೆ ಒಂದು ಶಾರ್ಪ್ ಆಗಿರುವಂತ ಆಬ್ಜೆಕ್ಟ್ ಅನ್ನ ಹಾಕಿ ಮೇಜರ್ ಇಕ್ಬಾಲ್ ನ ಕಾಲನ್ನೇ ಕತ್ತರಿಸ್ಬಿಡ್ತಾನೆ. ಇದಾದ್ಮೇಲೆ ಇವನನ್ನ ಕೆರೋಸಿನ್ ಟ್ಯಾಂಕ್ ನ ಒಳಗಡೆ ಹಾಕಿ ಬ್ಲಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಹೇಳ್ತಿರ್ತಾನೆ, ನೀನು ನನ್ನ ಸಾಯಿಸಿದ್ರೆ ನಂತರ ಇನ್ನೂ ಕೂಡ 100 ಜನ ಉಟ್ಕೊಳ್ತಾರೆ ಅಂತ. ಆದ್ರೆ ಇವನು ಅದಕ್ಕೆ ತಲೆ ಕೆಡಿಸ್ಕೊಳ್ತೆ ಟ್ಯಾಂಕ್ ಅನ್ನ ಬ್ಲಾಸ್ಟ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಇವನು ಎಲಿನಾಗೆ ಕಾಲ್ ಮಾಡಿ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಅಂತ ಕೇಳ್ತಿರ್ತಾನೆ. ಇವರಿಬ್ರು ಒಬ್ಬರನ್ನೊಬ್ರು ತುಂಬಾನೇ ಪ್ರೀತಿ ಮಾಡ್ತಾರೆ. ಇದಾದ್ಮೇಲೆ ಕಾಲ್ ಅನ್ನ ಕಟ್ ಮಾಡೋದಕ್ಕಿಂತ ಮುಂಚೆ ನನ್ನ ನಿಜವಾದ ಹೆಸರು ಜಸ್ಕಿರತ್ ಅಂತ ಇವಳಿಗೆ ಹೇಳ್ತಾನೆ. ಇದನ್ನ ಕೇಳಿ ಇವಳಿಗೆ ತುಂಬಾ ಸಂತೋಷ ಆಗೋದ್ರ ಜೊತೆಗೆ ಅದಕ್ಕಿಂತ ಜಾಸ್ತಿ ನೋವಾಗ್ತಿರುತ್ತೆ. ಆಗ ಇಲ್ಲಿಗೆ ಒಮರ್ ಬಂದು ಇವನನ್ನ ಅರೆಸ್ಟ್ ಮಾಡಿ ನಂತರ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ. ನಿಂತರ ಇನ್ನೂ ಕೂಡ ಎಷ್ಟು ಜನ ಸ್ಪೈ ಇದಾರೆ ಹೇಳು ಅಂತ. ಆಗ ISI ಆಫೀಸರ್ ಆಗಿರುವಂತ ಶಂಶದ್ಗೆ ಅಜಯ್ ಸನ್ಯಾಲ್ ಕಾಲ್ ಮಾಡಿ ಹಮ್ಜಾನ ಬಿಟ್ಬಿಡೋದಕ್ಕೆ ಹೇಳ್ತಾನೆ. ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಸರಿ, ನಾನ್ ನಿಮ್ಗೊಂದು ಕತೆ ಹೇಳ್ತೀನಿ ಅಂತ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. 3 ತಿಂಗಳ ಹಿಂದೆ ISI ನ ಒಬ್ಬ ದೊಡ್ಡ ಆಫೀಸರ್ ಲಂಡನ್ಗೆ ಹೋಗ್ತೀನಿ ಅಂತ ಹೋದ. ಆದ್ರೆ ಅಲ್ಲಿ ಪಾಕಿಸ್ತಾನದ ದುಶ್ಮನ್ ದೇಶ ಆಗಿರುವಂತ ಇರಾನ್ ದೇಶದವ್ರಿಗೆ ಅವನು ಪಾಕಿಸ್ತಾನದ ಸೀಕ್ರೆಟ್ ವಿಷಯಗಳನ್ನೆಲ್ಲ ದುಡ್ಡಿಗೋಸ್ಕರ ಹೇಳ್ಬಿಟ್ಟ ಅಂತ. ಆ ರೀತಿ ಮಾಡಿರೋದು ಬೇರೆ ಯಾರು ಅಲ್ಲ, ಈ ಶಂಶದ್ದೆ. ಆ ರೀತಿ ಅವನು ಡೀಲ್ ಮಾಡ್ತಿದ್ದ ವಿಡಿಯೋನ ಅಜಯ್ ಕಳಿಸ್ತಾನೆ. ಈ ವಿಡಿಯೋ ಏನಾದ್ರೂ ಪಾಕಿಸ್ತಾನ್ ಗವರ್ನಮೆಂಟ್ ಗೆ ಸಿಕ್ಕಿದ್ರೆ ಇವನನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ. ಅದಕ್ಕೆ ಹಮ್ಜಾ ಬದಲು ಯಾರನ್ನಾದ್ರೂ ನಾವು ಬಲಿಪಶು ಮಾಡ್ಬೇಕು ಅಂತ ಹೇಳಿದಾಗ ಹಮ್ಜಾ ಉಜೈರ್ನ ಮಾಡಿ ಅಂತ ಹೇಳ್ತಾನೆ. ಯಾಕೆಂತಂದ್ರೆ ಅವನಿನ್ನು ಜೀವಂತವಾಗಿದ್ದಾನಲ್ಲ. ಇದಾದ್ಮೇಲೆ ಹಮ್ಜಾನ ಶಂಶೇದ್ ಒಂದು ಜಾಗದಲ್ಲಿ ಬಿಸಾಕಿ ಹೋದಾಗ ಇವನನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ಕಾರ್ ಬರುತ್ತೆ. ಕಾರ್ ನಲ್ಲಿ ನೋಡಿದ್ರೆ ಇರೋದು ಬೇರೆ ಯಾರು ಅಲ್ಲ, ಜಮೀಲ್. ಆಗ್ಲೇ ನಮ್ಗೆ ಗೊತ್ತಾಗೋದು ಜಮೀಲ್ ಕೂಡ ಹಮ್ಜಾ ರೀತಿನ ಒಬ್ಬ ಇಂಡಿಯಾದ ಸ್ಪೈ ಅಂತ. ಹಮ್ಜಾಗೆ ಶೌರ್ಯ ಅನ್ನೋ ಒಂದು ಹೊಸ ಹೆಸರು ಜೊತೆಗೆ ಇಂಡಿಯಾದ ಪಾಸ್ಪೋರ್ಟ್ ಅನ್ನ ಕೊಡ್ತಾನೆ. ನೀವ್ ಎಷ್ಟು ವರ್ಷದಿಂದ ಸ್ಪೈ ಆಗಿದ್ರೆ ಅಂತ ಕೇಳಿದಾಗ 45 ವರ್ಷದಿಂದನೂ ಸ್ಪೈ ಆಗಿದ್ದೀನಿ ಅಂತ ಹೇಳ್ತಾ ಎಲಿನಾ ಹಾಗೆ ನಿನ್ ಮಗನ್ನ ಮರ್ತ್ಬಿಡು, ಇದರಿಂದನೇ ಎಲ್ಲರಿಗೂ ಒಳ್ಳೇದಾಗೋದು ಅಂತ ಹೇಳ್ತಾನೆ. ದಾವೂದ್ನ ಸಾಯಿಸೋದಕ್ಕೆ ಆಗ್ಲಿಲ್ವಲ್ಲ ಅಂತ ಇವನು ಬೇಜಾರ್ ಮಾಡ್ಕೊಳ್ತಿದ್ರೆ ಜಮೀಲ್ ಒಂದು ಫೋಟೋನ ತೋರಿಸ್ತಾನೆ. ಅದ್ರಲ್ಲಿ ಇವನು ದಾವೂದ್ಗೆ ಶೇಕ್ ಹ್ಯಾಂಡ್ ಮಾಡ್ತಿರ್ತಾನೆ. ಆ ಶೇಕ್ ಹ್ಯಾಂಡ್ ಮಾಡಿದ್ಮೇಲೆ ನಿಧಾನವಾಗಿ ದಾವೂದ್ನ ಆರೋಗ್ಯ ಹಾಳಾಗೋದಕ್ಕೆ ಶುರು ಆಯ್ತು. ಯಾರಿಗೂ ಕೂಡ ಜಮೀಲ್ನ ಮೇಲೆ ಡೌಟ್ ಕೂಡ ಬರ್ಲಿಲ್ಲ. ಯಾಕೆ ಅಂತಂದ್ರೆ ಆಗ್ಲೇ ಹಮ್ಜಾ ಬ್ಯಾಂಡೇಜ್ ನ ಒಳಗಡೆ ಒಂದು ಪಾಯ್ಸನ್ ಹಾಕೊಂಡಿದ್ನಲ್ಲ, ಅದೇ ರೀತಿ ಪಾಯ್ಸನ್ ಹಾಕೊಂಡು ಜಮೀಲ್ ಅವನ ಬಾಡಿಗೆ ಟಚ್ ಮಾಡಿಸಿದ್ದ. ಅವನು ನರಳಿ ಸಾಯ್ಬೇಕು ಅಂತ. ಜಮೀಲ್ ಇವನನ್ನ ಇಂಡಿಯಾಗೆ ಕಳಿಸ್ಕೊಡ್ತಿರ್ಬೇಕಾದ್ರೆ ಇವನ ಕಣ್ಣಲ್ಲಿ ನೀರಿರುತ್ತೆ. ನಂತರ ಹಮ್ಜಾ ಇಂಡಿಯಾಗೆ ಬಂದು ತಲುಪಿದಾಗ ಇವನು ಪಾಕಿಸ್ತಾನದಲ್ಲಿ ಹೋಗಿ ಅಷ್ಟೆಲ್ಲ ಕೆಲಸ ಮಾಡಿರೋದ್ರಿಂದ ತುಂಬಾನೇ ಹೆಮ್ಮೆ ಪಡ್ತಿರ್ತಾನೆ. ಇದಾದ್ಮೇಲೆ ರೆಸ್ಟ್ ಮಾಡು ಅಂತ ಹೇಳಿದ್ರೆ ನಂತರನೇ ಅಜಯ್ಗೆ ಗೊತ್ತಾಗೋದು ಹಮ್ಜಾ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತ. ಯಾಕೆ ಅಂತಂದ್ರೆ ಹಮ್ಜಾ ಟ್ರೈನ್ ನಲ್ಲಿ ಇವನ ಹಳ್ಳಿಗೆ ಹೋಗ್ತಿರ್ತಾನೆ, ಇವನ ತಾಯಿ ಹಾಗೆ ತಂಗಿನ ನೋಡೋದಕ್ಕೆ ಅಂತ. ಕೊನೆಗೆ ಮನೆ ಹತ್ರ ಬರ್ತಾನೆ. ಇವನ ತಾಯಿ ಹಾಗೆ ತಂಗಿ ಮಕ್ಕಳನ್ನು ನೋಡಿ ತುಂಬಾನೇ ಸಂತೋಷ ಆಗುತ್ತೆ. ಆದ್ರೆ ಅವರನ್ನ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ. ಆಗ ಸೀನ್ 2002ನೇ ಇಸ್ವಿಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಹಮ್ಜಾ ಒಬ್ಬ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಅವನಿಗೆ ಎಷ್ಟು ಕಷ್ಟಕರವಾಗಿರುವಂತ ಟ್ರೈನಿಂಗ್ ಅನ್ನ
ಕೊಟ್ಟಿದ್ರು ಅಂತ ಇವನು ಕೂಡ ಟ್ರೈನಿಂಗ್ ನೆಲ್ಲ ತುಂಬಾ ಶ್ರದ್ಧೆಯಿಂದ ಕಲ್ತ್ಕೊತಿರ್ತಾನೆ. ಇದನ್ನ ತೋರ್ಸೋದ್ರ ಜೊತೆಗೆ ಈ ಮೂವಿನ ಎಂಡ್ ಮಾಡಿದ್ದಾರೆ. ಇಲ್ಲಿವರೆಗೂ ನೋಡಿದ್ರೆ ಅಂತಂದ್ರೆ ಮೂವಿ ನಿಮ್ಗೆ ಇಷ್ಟ ಆಗೇ ಇರುತ್ತೆ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಜಾಸ್ತಿ ಏನ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಮೈಂಡ್ಸ್.